ಪ್ರವೇಕ್ಷಾಮಿ ದೇಹತ್ತಾಗಸ್ಸ ತದ್ವಿಧಂ ಮೃತಾಯೇನ ವಿಧಾನೇನ ಸದ್ಗತಿಂ ಯಾಂತಿ ಮಾನವಾಹ. ಹೇ ಗರುಡ, ಮರಣ ಸಮಯದ ವಿಧಿಯನ್ನು ನಿನಗೆ ಯಥಾವತ್ತಾಗಿ ಹೇಳ್ತಕ್ಕಂಥವನಾಗ್ತೇನೆ. ಅದನ್ನು ಕೇಳು, ಅದರಂತೆ ಆಚರಣೆ ಎಂಬತಕ್ಕಂಥದ್ದನ್ನು ಮಾಡಿದರೆ ಮಾಡಿದವನ ಮರಣವೂ ಕೂಡ ಉತ್ತಮವಾಗಿರ್ತಕ್ಕಂಥ ರೀತಿಯಲ್ಲಿ ಮರಣ ಪ್ರಾಪ್ತಿ ಆಗ್ತದೆ ಎಂದು ಇಲ್ಲಿ ಎರಡು ಉತ್ತರವನ್ನು ಕೊಡ್ತಾ ಇದ್ದಾನೆ. ಮಾಡಿದವ, ಮಾಡಿಸಿಕೊಂಡವನು ತಂದೆ ತಾಯಿ ಇರಬಹುದು, ಮಾಡಿದವ ಪುತ್ರ ಇರಬಹುದು. ಮಾಡಿಸಿಕೊಂಡ ತಂದೆ ತಾಯಿಗಳಿಗೂ ಉತ್ತಮ ಗತಿ ಎಂಬತಕ್ಕಂಥದ್ದು ಆಗ್ತದೆ. ಅದರಿಂದ ನಮಗೇನು ಪ್ರಯೋಜನ ಇಲ್ಲ ಅನ್ನೋದಿಲ್ಲ, ಮಾಡಿದವನಿಗೂ ಕೂಡ ಮುಂದೆ ಉತ್ತಮವಾದ ಮರಣ ಪ್ರಾಪ್ತಿ ಆಗ್ತದೆ ಎಂಬುದಾಗಿ ವಿಶೇಷ ಅನುಗ್ರಹವನ್ನು ಸ್ವಾಮಿ ಮಾಡ್ತಕ್ಕಂಥವನಾಗುತ್ತಾ ಇದ್ದಾನೆ. ಈ ದೃಷ್ಟಿಯಿಂದಲಾದರೂ ಕೂಡ ನಾವು ತಂದೆ ತಾಯಿಗಳ ಅಂತ್ಯ ಸಂಸ್ಕಾರವನ್ನು ಬಹಳ ಭಕ್ತಿಯಿಂದ ಜ್ಞಾನಯುಕ್ತವಾಗಿ ಮಾಡಬೇಕು ಎಂಬತಕ್ಕಂಥ ಎರಡೂ ರೀತಿಯಾದ ಫಲ, ಸತ್ತವನಿಗೂ ಫಲ, ಮಾಡುವವನಿಗೂ ಫಲ. ಇದು ಭಗವಂತ ಆದೊತ್ತಿಗೆ ಮಾತ್ರ ಕೊಡ್ತಾನೆ, ಬೇರೆಯವರು ಹಾಗೆ ಕೊಡೋದಿಲ್ಲ. ಯಾಕೆಂದರೆ ಭಗವಂತನಿಗೆ ಒಂದು ಮುಖ್ಯ ಲಕ್ಷಣ ಉಂಟು. ಯಾವುದದು ಅಂದರೆ ಅನಿಷ್ಟ ನಿವೃತ್ತಿ ದ್ವಾರ ಇಷ್ಟಪ್ರಾಪ್ತಿ ಎಂಬತಕ್ಕಂಥ ಎರಡೂ ವಿಧವಾಗಿರ್ತಕ್ಕಂಥ ಅನುಗ್ರಹವನ್ನು ಭಗವಂತ ಮಾಡ್ತಾನೆ. ಬೇರೆ ದೇವತೆಗಳು ಹಾಗೆ ಮಾಡೋದಿಲ್ಲ. ನೀವು ಏನು ಕೇಳ್ತೀರಾ ಅದು ಕೊಡ್ತಾರೆ. ಮಕ್ಕಳು ಬೇಕು ಅಂದರೆ ಮಕ್ಕಳಾಗುತ್ತಷ್ಟೇ. ಅದು ದುಷ್ಟ ಮಗ ಬೇಕಾದ್ರೂ ಆಗಬಹುದು, ಆ ಸತ್ಪಾತ್ರನ ಬೇಕಾದ್ರೂ ಆಗಬಹುದು. ಆದರೆ ಭಗವಂತ ಕೊಟ್ಟಿರ್ತಕ್ಕಂಥ ವರ ಹಾಗಲ್ಲ. ಅದಕ್ಕೆ ಸಂಬಂಧಪಟ್ಟ ಅನಿಷ್ಟಗಳನ್ನು ನಿವೃತ್ತಿ ಮಾಡಿ ಇಷ್ಟಪ್ರದವಾಗಿರ್ತಕ್ಕಂಥ ರೀತಿಯಲ್ಲಿ ನಮಗೆ ಅನುಕೂಲಕರವಾಗಬೇಕು, ಹಾಗೆ ಅನುಗ್ರಹ ಮಾಡತಕ್ಕಂಥವನು ಭಗವಂತ. ಆದ್ದರಿಂದ ಸತ್ತವನಿಗೂ ಕರ್ತೃವಿಗೂ ಇಬ್ಬರಿಗೂ ಕೂಡ ಒಳ್ಳೆಯ ಮರಣ ಎಂಬತಕ್ಕಂಥದ್ದು ಬರ್ತದೆ. ಸತ್ತಿರೋವನಿಗೆ ಉತ್ತಮ ಗತಿಯಾಗತ್ತೆ ಅಂತ ಹೇಳ್ತಕ್ಕಂಥವನಾಗ್ತಾ ಇದ್ದಾನೆ. ಕರ್ಮಯೋಗಾದ್ಯದಾ ದೇಹೇ ಮುಂಚಂತತ್ರ ನಿಜಂ ಮುಪುಃ ತುಳಸೇ ಸನಿಧೌ ಕುರ್ಯಾನ್ ಮಂಡಲಂ ಗೋಮಯೇನತೋ. ಪವಿತ್ರವಾಗಿರ್ತಕ್ಕಂಥ ವಸ್ತುಗಳು ಅನೇಕ ಉಂಟು ನಮ್ಮ ಶಾಸ್ತ್ರದ ಪ್ರಕಾರವಾಗಿ. ಭಾರತೀಯ ತತ್ವಶಾಸ್ತ್ರದಲ್ಲಿ ಗಂಜಲ, ಗೋಮಯ, ಹಾಲು, ಮೊಸರು, ತುಪ್ಪ, ತುಳಸಿ, ದರ್ಬೆ, ಎಳ್ಳು, ಪುಷ್ಪ ಇವೆಲ್ಲವೂ ಕೂಡ ಯಾವಾಗಲೂ ಪರಮ ಪವಿತ್ರವಾಗಿರ್ತಕ್ಕಂಥ ವಸ್ತುಗಳು. ಯಾತಕ್ಕೆ ಅಂದರೆ ಇದರಲ್ಲಿ ನಿತ್ಯ ಭಗವಂತನ ಸನ್ನಿಹಿತ ಇರತಕ್ಕಂಥದ್ದಾಗತ್ತೆ. ಆದ್ದರಿಂದ ಈ ವಸ್ತುಗಳು ಯಾವಾಗಲೂ ಪರಮ ಪವಿತ್ರವಾಗಿರ್ತಕ್ಕಂಥದ್ದು. ಅದಕ್ಕೆ ನಾನು ಮೊನ್ನೆ ಹಾಸ್ಯ ಮಾಡಿದೆ, ಜ್ಞಾನ ಇದ್ದವರ ದೇಹದಲ್ಲಿ ಪವಿತ್ರತೆ ಇರುತ್ತೆ ಅಂತ ನಾವು ಅಂದ್ಕೊಂಡ್ರೂ ಕೂಡ ದೇಹಗತವಾದ ಯಾವ ವಸ್ತುಗಳು ಕೂಡ ಪವಿತ್ರ ಅಲ್ಲ. ಜ್ಞಾನ ಒಂದು ಪವಿತ್ರವೇ ವಿನಃ ಜ್ಞಾನಿಗಳ ದೇಹದಲ್ಲಿರ್ತಕ್ಕಂಥ ರಕ್ತ, ಮಾಂಸ, ಮಲ, ಮೂತ್ರ ಯಾವುದು ಕೂಡ ಪವಿತ್ರವಾದ್ದಲ್ಲ. ಆದರೆ ಭಗವಂತನ ವಿಶೇಷ ವಿಭೂತಿ ರೂಪವುಳ್ಳಂಥ ಮಂಗಳ ವಸ್ತುಗಳು, ಸಾನ್ನಿಧ್ಯ ವಸ್ತುಗಳು ಅಂತ ಏನು ಶಾಸ್ತ್ರ ನಮಗೆ ಹೆಸರಿಸ್ತವೆ, ಅದರಲ್ಲಿ ಏನು ಜೀವ ಇರೋದಿಲ್ಲ, ಅದರಲ್ಲೇನು ಜ್ಞಾನ ಇರೋದಿಲ್ಲ. ಗೋಮಯದಲ್ಲಿ, ಗಂಜಲದಲ್ಲಿ, ಎಳ್ಳಲ್ಲಿ, ದರ್ಬೆ ಒಳಗೆ, ಹೂವಿನಲ್ಲಿ. ಆದರೆ ಅದರೊಳಗೆ ಒಂದು ವಿಶಿಷ್ಟವಾದ ಭಗವಂತನ ಸಾನ್ನಿಧ್ಯ ಇದ್ದು ಅದು ಪರಮ ಮಂಗಳಕರವಾದ ವಸ್ತು. ಅದರ ಸಂಪರ್ಕದಿಂದ ಮಂಗಳತ್ವ ಬರುತ್ತೆ ಎಂಬುದಾಗಿ ಭಗವಂತ ವ್ಯವಸ್ಥೆ ಮಾಡಿದ್ದಾನೆ. ಆದ್ದರಿಂದ ಮಂಗಳ ವಸ್ತುಗಳನ್ನು ಯಾವಾಗಲೂ ಮನೆಯಲ್ಲಿರಬೇಕು. ಗೃಹಸ್ಥಾಶ್ರಮಿಯ ಮನೆಯಲ್ಲಿ ವಿಳ್ಯದೆಲೆ ಯಾವಾಗಲೂ ಇರಬೇಕು, ಹಣ್ಣಿರಬೇಕು, ಹೂವಿರಬೇಕು, ದರ್ಬೆ ಇರಬೇಕು, ಎಳ್ಳಿರಬೇಕು, ಗೋಮಯ ಇರಬೇಕು, ಗಂಜಲ ಇರಬೇಕು, ಅರಿಶಿಣ ಕುಂಕುಮಗಳಿರಬೇಕು. ಇಂಥ ಮಂಗಳ ದ್ರವ್ಯಗಳು ಅಂತ ಏನು ಶಾಸ್ತ್ರದಲ್ಲಿ ಕರೆಯಲ್ಪಡ್ತವೆ ಅವೆಲ್ಲ ಗೃಹಸ್ಥಾಶ್ರಮಿಯ ಮನೆಯಲ್ಲಿ ವಿಶೇಷವಾಗಿರಬೇಕು. ಆ ವಸ್ತುಗಳು ಆಗೋಗಿದೆ, ಕ್ಲೋಸ್ ಆಗಿದೆ ಅಂತಲೂ ಹಿಂದಿನ ಕಾಲದಲ್ಲಿ ಶಬ್ದ ಪ್ರಯೋಗ ಮಾಡ್ತಾ ಇರಲಿಲ್ಲ. ಮನೆಯಲ್ಲಿ ಮಂಗಳ ದ್ರವ್ಯಗಳು ಕಡಿಮೆ ಆಗಿದ್ದರೆ ಅರಿಶಿಣ ಕುಂಕುಮ ಹೆಚ್ಚಿದೆ ಅಂತ ಯಜಮಾಂತಿ ಹೇಳಿದರೆ ಆಗೋಗಿದೆ ತಗೊಂಬ ಅಂತ ಅರ್ಥ. ಆದ್ದರಿಂದ ಹೆಚ್ಚಿದೆ ಅನ್ನೋ ಪದದಿಂದ ಐರಾನಿಕಲ್ಲಾಗಿ ಅಂದ್ರೇನು, ಅದು ಮುಗಿದೋಗಿದೆ ಎಂಬತಕ್ಕಂಥ ಅಪಶಬ್ದ ವಾಚ್ಯವೇ ಬರಬಾರದು ಮನೆಯೊಳಗೆ. ಅಂತಹ ಮಂಗಳ ದ್ರವ್ಯಗಳು ಇರಬೇಕು ಅಂತಾರೆ. ಆ ಮಂಗಳ ದ್ರವ್ಯಗಳಲ್ಲಿ ಪರಮ ಪವಿತ್ರವಾಗಿರ್ತಕ್ಕಂಥದ್ದು ತುಳಸಿ ಎಂಬತಕ್ಕಂಥದ್ದು. ಕೊಳ್ಳನೋ ಹರಿ ಕೊಳ್ಳನೋ ಅಲ್ವಾ, ತುಳಸಿ ಇಲ್ಲದ ಪೂಜೆಯ. ತುಳಸಿ ಇಲ್ಲದೆ ಇರತಕ್ಕಂಥದ್ದು ಯಾವ ಕರ್ಮವನ್ನು ಭಗವಂತ ಸ್ವೀಕಾರ ಮಾಡುವುದಿಲ್ಲ. ದಾನ ಮಾಡಬೇಕಾದ್ರೆ, ಕನ್ಯಾದಾನ ಮಾಡಬೇಕಾದ್ರೆ, ವಸ್ತುಗಳನ್ನು ದಾನ ಮಾಡಬೇಕಾದ್ರೆ, ಆಪೋಷಣ ತಗೋಬೇಕಾದ್ರೆ, ಆಹುತಿಗಳನ್ನು ತಗೋಬೇಕಾದ್ರೆ, ಈಗ ಹೇಗೆ ಶುಭದಲ್ಲಿ ತುಳಸಿಯನ್ನು ಉಪಯೋಗಿಸ್ತೀವೋ ಹಾಗೆ ಈ ದೇಹತ್ಯಾಗದ ಕಾಲದಲ್ಲೂ ಕೂಡ ತುಳಸಿ ಎಂಬತಕ್ಕಂಥ ಸನ್ನಿಧಾನದಲ್ಲಿ ಯಾವೋನ ಮರಣ ಎಂಬತಕ್ಕಂಥದ್ದು ಆಗ್ತದೋ, ಮರಣವಾಗಿರ್ತಕ್ಕಂಥವನನ್ನು ತುಳಸಿ ಗಿಡದ ಸನ್ನಿಧಾನದಲ್ಲಿ ತಂದು ಕರ್ತನಾಗಿರ್ತಕ್ಕಂಥ ಮಗ ಮಲಗಿಸ್ತಕ್ಕಂಥವನಾಗುತ್ತಾನೋ ಅದು ವಿಶಿಷ್ಟವಾದಂಥ ಪುಣ್ಯ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ತುಳಸಿ ಸನ್ನಿಧೌ ಕುರ್ಯಾನ್ ಮಂಡಲಂ ಗೋಮಯೇನತು. ಪರಮ ಪವಿತ್ರವಾದ ಗೋಮಯ, ಆ ಗೋಮಯದಿಂದ ಮಂಡಲವನ್ನು ತುಳಸಿ ಸನ್ನಿಧಾನದಲ್ಲಿ ಮಾಡಿ
ಹಿಂದಿನ ಕಾಲದಲ್ಲಿ ಅದಕ್ಕೆ ಅಂಗಳದಲ್ಲಿ ಮುಂದುಗಡೆ ಹಿಂದುಗಡೆ ವಿಶಿಷ್ಟವಾದ ರೀತಿಯಲ್ಲಿ ಬೃಂದಾವನದಲ್ಲಿ ತುಳಸಿ ಗಿಡವನ್ನು ಬೆಳೆಸಿ ಕೆಳಗೆ ಮಲ್ಕೊಳ್ತಕ್ಕಂತಹ ರೀತಿಯಲ್ಲಿ ಆ ಗಿಡವನ್ನು ಎತ್ತರಕ್ಕೆ ಬೆಳೆಸಿ ಕಾಂಡಾದಿಗಳ ದಪ್ಪಕ್ಕೆ ಬಂದು ಅದೊಂದು ಉತ್ತಮವಾದಂತಹ ಗಿಡದ ಆಕಾರ ಇರೋದು, ಹರ್ಬಲ್ ಆಕಾರ ಅಲ್ಲ, ಅದು ಒಂದು ಗಿಡದ ಆಕಾರದಲ್ಲಿ ಸಾಧಾರಣ ಅದರ ಕಾಂಡವೇ ಇಷ್ಟು ದಪ್ಪ ಇರೋದು. ಹಳೆ ಕಾಲದಲ್ಲಿ ಮನೆಗಳಲ್ಲಿ ಬೃಂದಾವನಗಳಲ್ಲಿ ಬೆಳೆಸ್ತಕ್ಕಂಥದ್ದು. ಈ ರೀತಿಯಾದಂಥ ಬೃಂದಾವನದ ತುಳಸಿ ಸನ್ನಿಧಾನದಲ್ಲಿ ಆ ಒಂದು ಗೋಮಯದಿಂದ ಮಂಡಲವನ್ನು ಮಾಡಿ ಆ ಮೃತನಾಗಿರ್ತಕ್ಕಂಥವನ ದೇಹವನ್ನು ತಂದು ಮಲಗಿಸ್ತಕ್ಕಂಥವರಾಗಬೇಕಪ್ಪ. ಅದಕ್ಕೆ ಹೇಳ್ತಕ್ಕಂಥವರಾಗಿದ್ದಾರೆ, ಪ್ರಾರಬ್ಧ ಕರ್ಮಯೋಗದಿಂದ ಯಾವ ಜೀವಿ ತಾನು ಜೀವ ಇರೋ ಕಾಲದಲ್ಲೇನೆ ತಾನೇ ಬಂದು ತುಳಸಿ ಗಿಡದ ಸನ್ನಿಧಾನದಲ್ಲಿ ಗೋಮಯದಿಂದ ಮಂಡಲವನ್ನು ಮಾಡಿಕೊಂಡು ಆ ಮಂಡಲದ ಮೇಲೆ ದರ್ಬೆ, ತುಳಸಿ ಕಾಷ್ಟ ಇತ್ಯಾದಿ ಮಂಗಳ ವಸ್ತುಗಳನ್ನು ಹಾಕಿ ಯಾರು ತಾನೇ ಮಲಕ್ಕೊಂಡು ಅಂತ್ಯಕಾಲದಲ್ಲಿ ಭಗವಂತನ ಧ್ಯಾನಾಸಕ್ತನಾಗಿ ಕೂಡ್ತಕ್ಕಂಥವನಾಗುತ್ತಾನೆ, ಮಲಗತಕ್ಕಂಥವನಾಗುತ್ತಾನೆ. ಅವನ ಜ್ಞಾನಕ್ಕೆ ಏನಂತ ಹೇಳೋಣ, ಅವನು ವಿಶಿಷ್ಟವಾದ ಈ ನರಕಾದಿಗಳ ದರ್ಶನವೇ ಅವನಿಗೆ ಇಲ್ಲ. ಅಂತಹ ವಸ್ತುಗಳು ಇವು ಅಂತ ಹೇಳ್ತಾ ಇದ್ದಾರೆ. ತಿಲಾಂಶೈವ ವಿಕೀರ್ಯಾತ, ಗೋಮಯದಿಂದ ಮಾಡಿರ್ತಕ್ಕಂಥ ಮಂಡಲದ ಮೇಲೆ ಎಳ್ಳನ್ನು ಹಾಕಬೇಕಂತೆ. ದರ್ಬೆ ಎಳ್ಳು ಎಂಬತಕ್ಕಂಥದ್ದು ಭಗವಂತನ ರೋಮ, ಭಗವಂತನ ಸ್ವೇದಜ, ಭಗವಂತನ ಬೆವರಿನಿಂದ ಉತ್ಪತ್ತಿಯಾಗಿರೋದು. ಗಂಗೆ ಹೇಗೆ ಭಗವಂತನ ಪಾದದಿಂದ ಉಂಗುಟದಿಂದ ಉದ್ಭವೆಯಾಗಿದ್ದಾಳು, ಹಾಗೆ ಎಳ್ಳು ಎಂಬತಕ್ಕಂಥದ್ದು ಭಗವಂತನ ದೇಹದ ರಮಾತ್ಮಕವಾದಂಥ ಸ್ವೇದಜ. ಭಗವಂತನ ಬೆವರು ಅಂದರೆ ನಮ್ಮಂಥ ದೇಹದ ದೋಷದಿಂದ ದುರ್ವಾಸನೆಯಿಂದ ಬರತಕ್ಕಂಥ ಮಲವಲ್ಲ, ನೀರಿನ ರೂಪದಲ್ಲಿ ಬರತಕ್ಕಂಥದ್ದು. ಅದು ರಮಾದೇವರೇ ಸಚ್ಚಿದಾನಂದ ವಿಗ್ರಹ ಸ್ವರೂಪಿ. ನತಸರ್ಕ ಪ್ರಾಕ್ತರ ಮೂರ್ತಿರ್ ಮಾಂಸಭೇದೋಸ್ತಿ ಸಂಭವ. ಆ ಕಟಿ ಆನಂದ, ಆ ಊರು ಆನಂದ, ಆ ಜಂಗೆ ಆನಂದವಯ್ಯ ಅಂತಾರೆ. ಆನಂದಾತ್ಮಕನಾಗಿರ್ತಕ್ಕಂಥ ಭಗವಂತನ ದೇಹದಲ್ಲಿ ರಮಾದೇವರು ಬೆವರಿನ ರೂಪದಲ್ಲಿ ಹರಿತಾರೆ, ಬೆವರಿನ ರೂಪದಲ್ಲಿ ಉತ್ಪತ್ತಿ ಅಂದರೆ ಅವತಾರವನ್ನು ಮಾಡ್ತಾರೆ. ಅದಕ್ಕೆ ವಿರಜಾ ಅಂತ ಕರೀತಕ್ಕಂಥವರಾಗುತ್ತಾರೆ. ಮುಂದೆ ಮುಕ್ತಾಮುಕ್ತ ಪ್ರಪಂಚದ ಮಧ್ಯದಲ್ಲಿ ವಿರಜಾ ಎಂಬತಕ್ಕಂಥ ನದಿ ರಮಾತ್ಮಕವಾಗಿ ಹರಿತಾ ಇದೆ ಎಂಬುದಾಗಿ ವೇದವೂ ಹೇಳ್ತಾ ಇದೆ. ಅದನ್ನು ವೈಕುಂಠ ವರ್ಣನೆಯಲ್ಲಿ ವಾದರಾಜ ಗುರು ಸಾರ್ವಭೌಮರು ವಿಶಿಷ್ಟವಾದ ರೀತಿಯಲ್ಲಿ ವರ್ಣನೆ ಎಂಬತಕ್ಕಂಥದ್ದನ್ನು ಮಾಡ್ತಾರೆ. ಅಂಥ ವಿರಜಾ ನದಿಯ ಸ್ನಾನದಿಂದ ಮೂಲ ದೇಹಕ್ಕೆ ಕಾರಣವಾಗಿರ್ತಕ್ಕಂಥ ಲಿಂಗದೇಹ ಎಂಬತಕ್ಕಂಥದ್ದು ಭಂಗವಾಗುತ್ತೆ ಎಂಬುದಾಗಿ ಶಾಸ್ತ್ರಗಳು ನಮಗೆ ತಿಳಿಸ್ಕೊಡ್ತಕ್ಕಂಥದ್ದಾಗ್ತಾ ಇದೆ. ಆದ್ದರಿಂದ ತಿಲ ಅನ್ನೋದು ಭಗವಂತನ ಬೆವರಿನಿಂದ ಉತ್ಪತ್ತಿಯಾಗಿರ್ತಕ್ಕಂಥ ಪರಮಮಂಗಳ ವಸ್ತು. ಎಳ್ಳಿನಲ್ಲಿ 4 ಬಣ್ಣ ಇದೆ, ಕಪ್ಪು ಬಣ್ಣ ಇದೆ, ಬಿಳಿ ಬಣ್ಣ ಇದೆ, ಗೊತ್ತಾಯ್ತಾ, ನೀಲಿ ಬಣ್ಣಕ್ಕಿರ್ತಕ್ಕಂಥದ್ದು ಇದೆ, ಮತ್ತೆ ಸ್ವಲ್ಪ ಕಪ್ಪು ಕೆಂಪು ಮಿಶ್ರಿತವಾಗಿರ್ತಕ್ಕಂಥದ್ದು ಇದೆ. ಎಳ್ಳಿನಲ್ಲಿ ಇದು ಕಪ್ಪು ಮಾತ್ರ ಸ್ವೀಕಾರ, ಬಿಳಿ ಅಗ್ರಾಹ್ಯ, ಅಥವಾ ನೀಲ ಎಂಬತಕ್ಕಂಥದ್ದು ಸ್ವೀಕಾರ, ಬಿಳಿ ಸ್ವೀಕಾರಕ್ಕೆ ಅನರ್ಹ ಎಂಬುದಾಗಿ ಕೆಲವು ದೇಶಭೇದದಿಂದ ತಿಳ್ಕೊಂಡಿದ್ದಾರೆ. ಯಾಕೆಂದರೆ ಔತ್ತರೆಯದ ಭಾಗಕ್ಕೆ ಹೋದರೆ ಕಪ್ಪೆಳ್ಳು ಸಿಕ್ಕೋದಿಲ್ಲ, ಅಲ್ಲಿ ಸಿಗುವುದೆಲ್ಲ ಬರೀ ಬಿಳಿ ಎಳ್ಳೆ. ಅದರಿಂದನೇ ಪೈತೃಕ ಕಾರ್ಯವನ್ನು ಮಾಡ್ತಕ್ಕಂಥವರಾಗುತ್ತೇವೆ. ಆದ್ದರಿಂದ ಎಳ್ಳಿನಲ್ಲಿ ಇದು ಬಿಳಿ, ಇದು ಕಪ್ಪು, ಇದು ಕೆಂಪು ಎಂಬುದಾಗಿ ವ್ಯತ್ಯಾಸ ಮಾಡಬೇಡ ಅಂತ ಹೇಳ್ತಾನೆ ಭಗವಂತ. ಅಂತ ಮಂಗಳ ದ್ರವ್ಯವಾಗಿರ್ತಕ್ಕಂಥ ಎಳ್ಳು, ಮತ್ತೆ ದರ್ಬೆ, ಗೋಮಯ, ತುಳಸಿ ಕಾಷ್ಟ, ಶ್ರೀಗಂಧ, ಮತ್ತೆ ಭಗವದರ್ಪಿತವಾಗಿರ್ತಕ್ಕಂಥ ತುಳಸಿ ಎಲ್ಲವನ್ನೂ ಕೂಡ ಅದರ ಮೇಲೆ ಹಾಕಬೇಕು. ತಿಲಾಂಶ್ಚೈವ ವಿಕೇರ್ಯಾತ ದರ್ಭಾಂಶ್ಚೈವ ವಿನಿಕ್ಷಪೇತ್ ಸ್ಥಾಪೇದ್ ಆಸನೆ ಶುಭ್ರೇ ಶಾಲಿಗ್ರಾಮ ಶಿಲಾಂ ತದಾ. ಅಲ್ವಾ, ಕನಕದಾಸರು ಒಂದು ಕಡೆ ಹೇಳ್ತಾರೆ, ಸಾಲು ಮಂಟಪ ಕಲ್ಲು ಸಾಲಿಗ್ರಾಮವೇ ಕಲ್ಲು, ಸಾಲು ಮಂಟಪ ಕಲ್ಲು ಸಾಲಿಗ್ರಾಮವೇ ಕಲ್ಲು, ಲೋಲಾಕ್ಷಣ ಮುಂದೆ ಇಡುವ ರಂಗೋಲಿ ಕಲ್ಲು, ಕಮಲಾಕ್ಷಕ್ಕಾಗಿ ನೆಲೆಯಾದಿ ಕೇಶವನ ಗುಡಿಯೆಲ್ಲ ಕಲ್ಲು. ಕಲ್ಲೆಂದು ಕರಿಬೇಡಿ, ಕನಕಗಿರಿಯೆಲ್ಲ ಕಲ್ಲು. ನಪ್ರತೀಕೆ ನೈಸಾ ಓಂ, ಪ್ರತಿಮಾ ಪೂರ್ಸಲ್ಲಲ್ಲೇನಿಲ್ಲ. ಸಾಲಿಗ್ರಾಮ ಶಿಲಾದಿಗಳು ಶಿಲೆಯಂತೆ ಕಾಣುತ್ತೆ, ಜಡದಂತೆ ಕಾಣುತ್ತೆ, ಒಳಗೆ ನಿತ್ಯ ಸನ್ನಿಹಿತವಾಗಿರತಕ್ಕಂಥ ಪರಮಾತ್ಮನ ವಿಶೇಷ ಸಾನ್ನಿಧ್ಯ ಇದೆಯಾದ್ದರಿಂದ ಅದು ಸ್ವಯಂ ವ್ಯಕ್ತ ಭಗವಂತನ ರೂಪಗಳು ಅಂತ ಕರೆಸ್ಕೊಳ್ತಕ್ಕಂಥದ್ದಾಗತ್ತೆ. ಭಾಗವತದ ಏಕಾಸ್ಕಂದದಲ್ಲಿ ಹೇಳ್ತಾರೆ, ಕಂವಾಯುಮಗ್ನಿಂ ಸಲಿಲಂ ಮಯೀಂಶ್ಚ ಜ್ಯೋತಿಂಷಿ ಸತ್ವಾನಿ ದಿಶೋದ್ರುಮಾದೀಂ ಸರಿತ್ ಸಮುದ್ರಾಂಶ್ಚ ಹರೇ ಶರೀರಂ ಯತ್ಕಿಂಚ ಭೂತಂ ಪ್ರಣವೇದನನ್ಯತೆ. ಇದೆಲ್ಲ ಭಗವಂತನ ಶರೀರ. ಈ ಪ್ರಪಂಚದಲ್ಲಿ ಕಾಣತಕ್ಕಂಥ ಅನೇಕ ಅಧಿಷ್ಠಾನಗಳು ತತ್ರ ತತ್ರ ಸ್ಥಿತೋ ವಿಷ್ಣು ತತ್ತಚ್ಛಕ್ತಿ ಪ್ರಬೋದಯನ್ ಏಕಏವ ಮಹಾಶಕ್ತಿ ಕುರುತೆ ಸರ್ವಮಂಜಸ. ಅಲ್ಲಲ್ಲಿ ಆ ಗುಣಗಳನ್ನು ಉದ್ಬೋಧನೆ ಮಾಡ್ತಾ, ಆ ಗುಣಗಳಿಂದ ಜೀವರಿಗೆ ಸಂಬಂಧವಾದ ಸುಖ ದುಃಖಗಳ ಸಂಬಂಧ ಎಂಬತಕ್ಕಂಥ ಅದನ್ನು ಮಾಡ್ತಾ ಇರತಕ್ಕಂಥ ಭಗವಂತನ ರೂಪವೇ ಅದನ್ನು ವಿಭೂತಿ ರೂಪ ಅಂತ ಕರೀತಕ್ಕಂಥವರಾಗುತ್ತಾರೆ.
ಇಂತಹ ಮಾತಿನಂತೆ ಸಾಲಿಗ್ರಾಮ ವಿಶಿಷ್ಟವಾದ ಭಗವಂತನ ವಿಭೂತಿ ರೂಪ. ಎಲ್ಲಿ ಸಾಲಿಗ್ರಾಮ ಇರುತ್ತೋ ಅದು ಒಂದು ದೊಡ್ಡ ಕ್ಷೇತ್ರವಾಗತ್ತೆ. ಆದ್ದರಿಂದನೇ ಮನೆಯಲ್ಲಿ, ಗೃಹಸ್ಥಾಶ್ರಮಗಳ ಮನೆಯಲ್ಲಿ ನೀ ಪೂಜೆ ಮಾಡ್ತೀಯೋ ಬಿಡ್ತೀಯೋ, ಕೆಲವರು ಪೂಜೆ ಮಾಡೋಕ್ಕಾಗಲ್ಲ ಅದರಿಂದ ಸಾಲಿಗ್ರಾಮ ಇಟ್ಕೊಳ್ಳೋದಿಲ್ಲ ಅಂತ ಕೆಲವರು ವ್ಯಾಖ್ಯಾನ ಮಾಡ್ತಾರೆ. ಯಾಕೆಂದರೆ ಪೂಜಾ ಮಾಡಿದ್ರೆ ಸಾಲಿಗ್ರಾಮ ಇರಬೇಕು, ಇಲ್ಲೇ ನಿಮಗೆ ಅನಿಷ್ಟ ಬಡೀತದೆ ಅಂತ ಯಾರು ಹೇಳಿಬಿಡ್ತಾರೆ. ಅನಿಷ್ಟ ಬಡಿದ್ರೂ ಪರವಾಗಿಲ್ಲ, ದೇವರೇನು ಅನಿಷ್ಟ ಬಡಿಯಲ್ಲ. ವಿಶೇಷ ದಿನಗಳಾದರೂ ಕೂಡ ಒಂದು ದಳ ತೀರ್ಸುಳಸಿ ಬಿಂದು ಗಂಧೋದಕವು ಇಂದಿರಾರಮಣ ನಿಮಗೆ ಅರ್ಪಿತವೆನಲು ಅಂತ ಒಂದು ಶಂಕ ನೀರು ಇದು ಒಂದು ತುಳಸಿ ದಳ ಇಟ್ಟು ಓಂ ನಮೋ ನಾರಾಯಣಾಯ ಮಂತ್ರವಿಲ್ಲ ಸಂಧ್ಯಾವನೆ ಮನೆಯೆಲ್ಲ ಹಳ್ಳ ಅಂತ ಮಂತ್ರ ಬರುತ್ತೋ ಬಿಡುತ್ತೋ. ಮೂರಾಚವಾನ 10 ಗಾಯತ್ರಿ ಅಂತೂ ಮಾಡತಕ್ಕಂಥದ್ದು ಬ್ರಾಹ್ಮಣನ ನಿತ್ಯ ಬಳಕೆಯಾಗಿರ್ತಕ್ಕಂಥ ಸ್ಥಿತಿ. ಆದ್ದರಿಂದ ಅಂಥ ಸಾಲಿಗ್ರಾಮದ ಸನ್ನಿಧಾನವನ್ನು ಇಡಬೇಕು. ಎಲ್ಲೆಲ್ಲಿ ಭಗವಂತ ಇರ್ತಾನೆ? ಜಲ, ಕಾಷ್ಟ, ಶೈಲ, ಗಗನ, ನೆಲ, ಪಾವಕ, ವಾಯು, ತರು, ಫಲ, ಪುಷ್ಪ, ಬಳ್ಳಿ ಒಳಗೆ ಹರಿ ವ್ಯಾಪ್ತನೆಂದು ತಿಳಿದವರಿಗೆ ಶಿಲಾಂತರ್ಯಾಮಿತಾಂ. ಇದೇ ಅನಂತೇಶ್ವರನ ಸ್ತೋತ್ರ ಮಾಡಬೇಕಾದ ವಾದರಾಜರು ಪರಶುರಾಮ ದೇವರು ಲಿಂಗಾಕಾರದಲ್ಲಿದ್ದಾರೆ, ಯಾಕೆ ಇದ್ದಾರೆ ಅನ್ನೋದನ್ನು ಉತ್ತರ ಕೊಡ್ತಾರೆ. ಐಶಸ್ಯಾಯಿಷ ಪವಿಂ ಭಾವಯನ್ನಿವ ಭಾವೇನಂ ಅದ್ಯಾಸ್ತೆ ಶೇಷಶಯನಃ ಸ್ನಿಗ್ಧಾಂ ಲಿಂಗಶಿಲಾಂ ಮರಿಹಿ ಎಂದಿದ್ದಾರೆ. ಮುಂದೆ ಶೇಷ ಪದವಿ ಅನ್ನೋದು ಕೊಡೋದಕ್ಕೋಸ್ಕರ ಭಗವಂತ ಈ ರೂಪದಲ್ಲಿ ಇದ್ದಾನೆ. ಅದನ್ನ ಭಗವಂತನಿಗೆ ಕರಚಯಾದಿ ಅವಯವ ವಿಶಿಷ್ಟೋಪೇತವಾದ ಪ್ರತಿಮೆಯಲ್ಲಿ ಮಾತ್ರ ಭಗವಂತನನ್ನು ಹಾಗೆ ಚಿಂತನೆ ಮಾಡಬೇಕು. ಇಲ್ಲದಿದ್ದ ಕಡೆ ಹಾಗಿಲ್ಲ ಅಂತೇನಿಲ್ಲ. ಶಿಲಾರೂಪದಲ್ಲೂ ಇರ್ತಾನೆ, ಕರಚಯಾದಿ ಅವಯವ ವಿಶಿಷ್ಟೋಪೇತವಾಗಿರ್ತಕ್ಕಂಥ ಕಡೆನೂ ಇರ್ತಾನೆ. ಆದ್ದರಿಂದ ಏ ಶಂಕು ಚಕ್ರೋಜ್ವಲ ಬಾಹುಯುಗ್ಮ ಸ್ವಾಂಗಿಂ ಭಜಂತೆ ಭವಸಿಂಧುರೇಶ ಅಂತ ಶ್ರೀನಿವಾಸನನ್ನ ಕರಚಯಾದಿ ಅವಯವ ಗುಣೋವಿಶಿಷ್ಟಪೇತವಾಗಿ ವಾದರಾಜರು ವರ್ಣನೆ ಮಾಡ್ತಕ್ಕಂಥವರಾಗುತ್ತಾರೆ. ಹಾಗೆ ಅಂಬುರೂಪದಿಂದ ಇರತಕ್ಕಂಥದ್ದನ್ನು ಸ್ತೋತ್ರ ಮಾಡ್ತಾರೆ. ಇದೇ ಉಡುಪಿಗೆ 30 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ವಾದರಾಜರ ಜನ್ಮಸ್ಥಳವಾಗಿರ್ತಕ್ಕಂಥ ಕುಂಬಾಸಿ. ಆ ಕುಂಬಾಸಿ ಒಳಗಡೆ ಮುಖವಾಡ ಇಡ್ತಾರಷ್ಟೇ. ಒಳಗಿರ್ತಕ್ಕಂಥ ಹರಿಹರೇಶ್ವರನ ನಿತ್ಯ ಸನ್ನಿಧಾನಕ್ಕೆ ಕಾರಣವಾಗಿರ್ತಕ್ಕಂಥ ಅಲ್ಲಿ ಮೂರ್ತಿನೂ ಇಲ್ಲ, ಲಿಂಗನೂ ಇಲ್ಲ. ಅದು ಒಂದು ಸಣ್ಣ ತೀರ್ಥ. ಅಂದರೆ ದ್ರವರು ಸಯೇವ ದ್ರವರೂಪೇಣ ಗಂಗಾಂಬೋ ನಾತ್ರ ಸಂಶಯ. ತೀರ್ಥಪಾದ ಅಂತ ಕರೀತಾರೆ ಭಗವಂತನ ರೂಪಕ್ಕೆ. ಜಲರೂಪದಲ್ಲಿರೋದಕ್ಕೆ ತೀರ್ಥಪಾದ ಅಂತ ಕರೀತಾರೆ. ಅದಕ್ಕೆ ಮುಖವಾಡ ಇಡ್ತಾರೆ. ಮುಖವಾಡ ತೆಗೆದು ಬಿಟ್ಟರೆ ಕುಂಬಾಸಿ ಒಳಗೆ ಒಂದು ಸಣ್ಣ ತೀರ್ಥ. ಅಲ್ಲೇ ನಿತ್ಯ ಸನ್ನಿಧಾನಕ್ಕೆ ಜಲರೂಪದಿಂದ ಭಗವಂತ ಆವಿರ್ಭೂತನಾಗಿದ್ದಾನೆ. ಅಗ್ನಿರೂಪದಿಂದ ಆವಿರ್ಭೂತನಾಗಿದ್ದಾನೆ ತಿರುವಣ್ಣಾಮಲೆ ಎಂಬತಕ್ಕಂಥದ್ದರಲ್ಲಿ. ವಾಯುರೂಪದಿಂದ ವ್ಯಾಪಿಸ್ಕೊಂಡಿದ್ದಾನೆ ಚಿದಂಬರ್ನಲ್ಲಿ. ಶಿಲಾರೂಪವಾಗಿ ಆರಿಸಿಕೊಂಡಿದ್ದಾನೆ ಅನೇಕ ಕಡೆಗಳಲ್ಲಿ. ಆದ್ದರಿಂದ ಸಾಲಿಗ್ರಾಮ ಶಿಲಾ ಅದನ್ನು ತಂದು ಈ ಮೃತನ ಸ್ಥಾನದಲ್ಲಿ ಒಂದು ಸಾಲಿಗ್ರಾಮವನ್ನು ಸ್ಥಾಪನೆ ಮಾಡು. ಸಾಲಿಗ್ರಾಮಕ್ಕೆ ಮೈಲಿಗೆ ಆಗೋದಿಲ್ಲ. ಸಾಲಿಗ್ರಾಮದಿಂದ ಇವನ ದೇಹ ಪವಿತ್ರವಾಗುತ್ತೆ. ನಮ್ಮ ಜನಕ್ಕೆ ಬಹಳ ಹೆದರಿಕೆ ಅಲ್ವೇ, ಸಾಲಿಗ್ರಾಮ ಮೈಲಿಗೆ ಆಗೋಗ್ಬಿಟ್ರೆ ಹೆಣದಿಂದ ಅಂತ. ಅರ್ಥ ಆಯ್ತೇನು? ಹೆಣ ಪವಿತ್ರ ಆಗಲಿಕ್ಕೋಸ್ಕರ ಅದು ಅಗ್ನಿಗೆ ಸಮರ್ಪಣೆ ಮಾಡತಕ್ಕಂಥ ಹವಿಸ್ಸಾಗಿ ಮಾರ್ಪಾಡುವಾಗೋದಕ್ಕೋಸ್ಕರ ಪಾವಿತ್ರತೆಯ ಪ್ರಾಪ್ತಿಗೋಸ್ಕರ ಸಾಲಿಗ್ರಾಮ ಶಿಲಾ ಎಂಬತಕ್ಕಂಥದ್ದನ್ನು ಇಡು ಅಂತ ಕೇಳ್ತಾ ಇದ್ದಾನೆ. ಶಾಲಿಗ್ರಾಮ ಶಿಲಾ ಯತ್ರ ಪಾಪದೋಷ ಭಯಾಪಹ ತತ್ಸನ್ನಿಧಾನ ಮರಣಾನ್ಮುಕ್ತಿ ಜಂತೋ ಸುನಿಶ್ಚಿತ. ಸಾಲಿಗ್ರಾಮ ಸನ್ನಿಧಾನದಲ್ಲಿ ಎಲ್ಲಿ ಮರಣ ಪ್ರಾಪ್ತಿ ಎಂಬತಕ್ಕಂಥದ್ದು ಆಗ್ತದೋ ಅಂಥ ಸನ್ನಿಧಾನ. ಅದಕ್ಕೆ ನಮ್ಮಲ್ಲಿ ಹಿರಿಯರ ಸಂಪ್ರದಾಯ ಜನವಾರಕ್ಕೆ ಒಂದು ಸುದರ್ಶನ ಹಾಕೊಂಡ್ಬಿಟ್ಟಿರ್ತೀವಿ. ಸಾಯೋ ಕಡಗಾಲದಲ್ಲಿ ನಮ್ಗೆ ಇಷ್ಟು ಬರುತ್ತೋ ಇರಲ್ವೋ, ಜ್ಞಾನ ಇರುತ್ತೋ ಜ್ಞಾನ ಇರಲ್ವೋ, ಮೈ ಮೇಲೆ ಒಂದು ಸಾಲಿಗ್ರಾಮದ ಒಂದು ಚಕ್ರಾಣಿಕೆ ಅಥವಾ ಒಂದು ಸುದರ್ಶನ ನಮ್ಮ ಮೈ ಮೇಲೆ ಇರಬೇಕು, ಹಿಂದಿನ ಸಂಪ್ರದಾಯ. ಅದಕ್ಕೋಸ್ಕರ ಇನ್ನೂ ಒಂದು ಪ್ರಾಫಿಟ್ಟು ಯಾವುದದು ಅಂದರೆ, ಕಲವು ಮ್ಲೇಂಚ ಸಂಸೃಷ್ಟವಾದರೆ, ಮ್ಲೇಂಚರ ಸಂಸೃಷ್ಟವಾದರೆ ಯದಂಗಂ ಲೇಂಚ ಸಂಸೃಷ್ಟಂ ತದಂಗಂ ಛೇದಯದ್ಬುಧ ಅಂದಿದ್ದಾರೆ. ಇದೆಲ್ಲ ಆಗದೇ ಇದ್ದಿದ್ದು ಹೋಗದೇ ಇದ್ದಿದ್ದು ನಾವು ಹೇಳದೇ ಇರತಕ್ಕಂಥ ವಿಚಾರಗಳಿವೆಲ್ಲ. ಆದ್ದರಿಂದ ಕಲವು ಸುದರ್ಶನ ಧಾರಣಾತ್, ಕಲವು ಸುದರ್ಶನ ಧಾರಣಾತ್ ಮ್ಲೇಂಚ ಸಂಸೃಷ್ಟ ದೋಷೋ ನ ವಿದ್ಯತೆ ಎಂಬುದಾಗಿ ಸುರಭಿ ಅಂತ ಒಂದು ಧರ್ಮಶಾಸ್ತ್ರ. ಅನೇಕ ಧರ್ಮಶಾಸ್ತ್ರಗಳಿದೆ. ಅದರಲ್ಲಿ ಸುರಭಿ ಎಂಬತಕ್ಕಂಥದ್ದು ಒಂದು. ವಿಷ್ಣು ತೀರ್ಥೀಯ ಅಂತ ವಾದಿರಾಜರ ಮಠದ ಮೂಲ ಪುರುಷರು ಅವರು ಕೂಡ ಒಂದು ಧರ್ಮಶಾಸ್ತ್ರದ ಗ್ರಂಥವನ್ನು ಬರೆದಿದ್ದಾರೆ. ಅದರೊಳಗೆ ಇದನ್ನು ಹೇಳ್ತಾರೆ. ಆದ್ದರಿಂದಾನೇ ಸುದರ್ಶನವನ್ನು ನಾವು ಜನವಾರಕ್ಕೆ ಹಾಕ್ಕೊಳ್ತಕ್ಕಂಥ ಒಂದು ಸಂಪ್ರದಾಯ ಬಂದಿದೆ. ಯಾಕೆಂದರೆ ಮೈ ಮೇಲೆ ಆ ಸುದರ್ಶನ ಸಾಲಿಗ್ರಾಮ ಸನ್ನಿಧಾನ ಅನ್ನೋದು ಯಾವಾಗಲೂ ನಮಗಿರಬೇಕು. ಅದರಿಂದ ಮೈಲಿಗೆ ಆಗಲ್ವೇ ಅಂದರೆ ನಿಮಗೆ ಭಯ ಇರಬೇಕಷ್ಟೇ. ಸಾಲಿಗ್ರಾಮ ಇದೆ ಹೋಟ್ಲೊಳಗೆ ಹೋಗೋದು ಹೇಗೆ, ಸಾಲಿಗ್ರಾಮ ಇದೆ ಪಾನಿಪುರಿ ತಿನ್ನೋದು ಹೇಗಿದೆ, ಸಾಲಿಗ್ರಾಮ ಇದೆ ಸುಳ್ಳು ಹೇಳೋದು ಹೇಗೆ, ಸಾಲಿಗ್ರಾಮ ಇದೆ ಅವಿವೇಕ ಕಾರ್ಯ ಮಾಡೋದು ಹೇಗಿದೆ ಅನ್ನೋ ಭಯದಿಂದಾದರೂ ಕೂಡ ಕೆಟ್ಟ ಪ್ರವೃತ್ತಿಗಳನ್ನು ಬಿಡಲಿಕ್ಕೆ ಅವಕಾಶವಾಗುತ್ತೆ. ಎಷ್ಟು ಅನುಕೂಲ ಮಾಡಿಕೊಟ್ಟಿದ್ದಾನ್ರಿ ಸ್ವಾಮಿ. ದೇವರ ಅಸ್ತಿತ್ವ ಇದೆಯೋ ಇಲ್ವೋ ಮುಂದಿನ ಪ್ರಶ್ನೆ. ದೇವರ ಅಸ್ತಿತ್ವವನ್ನು ಒಪ್ಪಿದ್ರೆ ಎಷ್ಟೋ ಪಾಪ ಕಾರ್ಯಗಳು ಕಡಿಮೆ ಆಗ್ತವೆ.
ಆದ್ರಿಂದಾದರೂ ಕೂಡ ದೇವರ ಅಸ್ತಿತ್ವವನ್ನು, ನರಕಾದಿ ಭಯಗಳನ್ನು ಇಟ್ಟುಕೋ ಅಂತ ಹೇಳ್ತಾರೆ. ಅದಕ್ಕೆ ದಾಸರು ಹೇಳ್ತಾರೆ, ಭಯವಿಲ್ಲದ ಭಕುತಿ, ಭಾವವಿಲ್ಲದ ಭಕುತಿ, ಶ್ರದ್ಧ ಇಲ್ಲದ ಭಕುತಿ, ಅದು ಬರೀ ಕುಹುಕ ಯುಕುತಿ ಅಂತಾರೆ ಕನಕದಾಸ. ಆದ್ರಿಂದನೇ ಭಯ ಇರಬೇಕು ಭಕ್ತಿ ಒಳಗೆ. ತಂದೆ ತಾಯಿಗಳು ದೊಡ್ಡವರು ಅನ್ನೋ ಜ್ಞಾನದ ಜೊತೆಗೆ ಭಯ ಇದ್ದು ಪ್ರೇಮ ಇದ್ದರೆ ಅದು ಪಿತೃಭಕ್ತಿ. ತಾಯಿ ಎಂಬತಕ್ಕಂಥ ಅವಳಲ್ಲಿ ಭಯ ಇದ್ದು ಮಾತೃಭಕ್ತಿ ಅಂತ ಕರೆಸ್ಕೋಬೇಕಾದ್ರೆ ಭಯದ, ಭಾವದ, ಶ್ರದ್ಧೆಯ ಪ್ರೇಮ ಇರಬೇಕು. ಹಾಗೆ ಭಗವಂತನಲ್ಲಿ ಸಖತ್ ಜಗಜ್ಜನ್ಮಾದಿ ಕರ್ತ, ಓಂ ಜನ್ಮಾದ್ಯಸ್ಥಿತ ಓಂ ಎಂಬತಕ್ಕಂಥ ಈ ಜಗಜ್ಜನ್ಮಾದಿ ಕಾರಣನಾಗಿರ್ತಕ್ಕಂಥ ಭಗವಂತನಲ್ಲಿ ಪ್ರೇಮಯುಕ್ತವಾದ ಜೊತೆಯಲ್ಲಿ ಭಗವಂತ ವಿಧಿವಿಧಾನಗಳನ್ನು ಮಾಡಿದ್ದಾನೆ. ಏನು ವಿಧಿವಿಧಾನ ಮಾಡಿದ್ದಾನೆ ಅಲ್ವೇ? ವಿಧಿನಿಯತ ಮನುಷ್ಯ ಅನಿಯತ ದೇವಾ ಬ್ರಹ್ಮೈವ ಸ್ವೇಚ್ಛಾನಿಯತಃ. ವಿಧಿ ನಿಷೇಧಗಳನ್ನು ಭಗವಂತ ಮಾಡಿದ್ದಾನೆ. ಸತ್ಯಂ ವದ ಧರ್ಮಂ ಚರ ಯಾನ್ಯನಮದ್ಯಾನಿ ಕರ್ಮಾಣಿ ತಾನಿ ಸೇವಿತವ್ಯಾನಿ ನೋ ಇತರಾಣಿ ಪರದಾರಾನ್ನ ಗಚ್ಚೇತ್. ಪರಸ್ತ್ರೀಯರನ್ನ ನೋಡಬೇಡ, ನಪಲಾಂಡಂ ಭಕ್ಷಯೇತ. ಏನೇನೋ ವಿಧಿವಿಧಾನಗಳನ್ನು ಮಾಡಿದ್ದಾನೆ. ಅದರ ಅನುಸರಣೆಯಿಂದ ಹೋದಾಗ ಭಗವಂತನ ಭಯದಿಂದ ನಮಗೆ ಉತ್ತಮವಾದ ಸಾಧನೆ ಆಗುತ್ತೆ. ಆಮೇಲೆ ಅದರ ಅಸ್ತಿತ್ವ ಭಕ್ತಿ ಎಂಬತಕ್ಕಂಥದ್ದು ಮುಂದೊಂದು. ಭಯವೇ ಇಲ್ಲದೆ ಹೋದರೆ ಗುರುಗಳಲ್ಲಿ ಭಯ ಇಲ್ಲ, ಅದು ಗುರುಭಕ್ತಿ ಹೇಗಾಗುತ್ತೆ? ಗುರುಗಳು ನಾವು ಒಟ್ಟಿಗೆ ಓದಿದ್ದೇವೆ, ಒಬ್ಬ ಗುರುಗಳಲ್ಲಿ ನಮಗಿಂತ ಅವರು ಓದಿರೋ ಸ್ವಲ್ಪ ಕಡಿಮೆನೆ, ಆದರೆ ಏನೋ ಸನ್ಯಾಸ ತಗೊಂಡು ಪೀಠಾಧಿಪತಿಗಳಾಗಿಬಿಟ್ಟಿದ್ದಾರೆ ಅಂತ ಇಟ್ಕೊಂಡ್ಬಿಟ್ರೆ ನಮಗೆ ಎಲ್ಲಿಂದ ಗುರುಭಕ್ತಿ ಎಂಬತಕ್ಕಂಥದ್ದು ಬರ್ತದೆ? ಅದನ್ನ ಗುರುವಿನಲ್ಲಿ, ತಂದೆ ತಾಯಿಯಲ್ಲಿ, ವೈಷ್ಣವರಲ್ಲಿ ಎಲ್ಲೆಲ್ಲಿ ನಮಗಿಂತ ಉತ್ತಮ ಅಧಿಷ್ಠಾನ ಇದೆ ಅಲ್ಲಿ ಸ್ಥಾನಮಾನದ ಭಯ, ಅಲ್ಲಿರ್ತಕ್ಕಂಥ ಜ್ಞಾನದ ಸಂಬಂಧದ ಭಯ, ಅಲ್ಲಿರ್ತಕ್ಕಂಥ ಭಗವಂತನ ಸಾನ್ನಿಧ್ಯ. ಸೋದರ ಮಾವ ಗುರು ಒಬ್ಬೊಬ್ಬ ವ್ಯಕ್ತಿಗೆ. ಆ ಸೋದರ ಮಾವ ಅವನು ಸಜ್ಜೀವಿನೋ ದುಷ್ಟಜೀವಿನೋ ನಮಗೆ ಗೊತ್ತಿಲ್ಲ, ಅವನ ಅಧ್ಯಯನ ಮಾಡಿದ್ದಾನೋ ಇಲ್ವೋ ನಮಗೆ ಬೇಕಾಗಿಲ್ಲ. ಸೋದರ ಮಾವ ಅನ್ನೋನು ನಮಗೆ ಗುರು. ಅವನಿಗೆ ನಮಸ್ಕಾರ ಮಾಡಿದಾಗ ಸೋದರ ಮಾವನಿಗೆ ಆ ಅಧಿಷ್ಠಾನದಲ್ಲಿ ದೇವರಿದ್ದು ನಮ್ಮ ಯೋಗಕ್ಷೇಮವನ್ನು ತಗೋತಾನೆ ಅಂತ ಸ್ವಾಮಿ ಸ್ಪಷ್ಟ ಹೇಳ್ತಾ ಇದ್ದಾನೆ. ಅದಕ್ಕೆ ರಾಮಾಯಣದಲ್ಲಿ ಒಂದು ದೃಷ್ಟಾಂತವನ್ನು ಕೊಡ್ತಾನೆ. ರಾವಣನಿಗೆ ಸೋದರ ಮಾವ ಮಾರೀಚ ರಾಮನಿಂದ ಹೊಡೆಯಲ್ಪಟ್ಟು ಗೋಕರ್ಣದ ಸಮುದ್ರದ ಹತ್ರ ಬಿದ್ದಿದ್ದ. ಅವನು ಸೀತಾಕೃತಿಯನ್ನು ಎತ್ಕೊಂಡ್ಬರೋದಕ್ಕೋಸ್ಕರ ರಾವಣ ತನ್ನ ಸೋದರ ಮಾವನ ಹತ್ರಕ್ಕೆ ಹೋದ. ನೋಡಪ್ಪ, ಅಸಂಭವಂ ಹೇಮಮೃಗಸ್ಯ ಜನ್ಮ, ಲೋಕದಲ್ಲಿ ಎಲ್ಲೂ ಬಂಗಾರದ ಬಣ್ಣದ ಜಿಂಕೆ ಎಂಬತಕ್ಕಂಥದ್ದು ಇಲ್ಲ. ಆದ್ದರಿಂದ ನೀನು ಒಂದು ಮಾಯಾಮೃಗದ ಜಿಂಕೆಯ ರೂಪವನ್ನು ತೆಗೆದುಕೊಂಡು ಪಂಚವಟಿಗೆಯಲ್ಲಿ ಸೀತೆ ವಾಸ ಮಾಡತಕ್ಕಂಥ ಯಾವ ಹಟ್ಟಿದೆ ಗುಡಿಸಲು, ಅದರ ಮುಂದೆ ನೀನು ಓಡಾಡಬೇಕು. ಆಗ ನಿನ್ನ ಮೋಹಕದಿಂದ ಆಕೆ ಅದನ್ನು ತಂದುಕೊಡು ಅಂತ ರಾಮನ್ನ ಕೇಳ್ತಾಳೆ. ಆಗ ರಾಮ ತರಕ್ಕೆ ಹೊರಟಾಗ ನೀನು ದೂರಕ್ಕೆ ಓಡಿ ಹೋಗಬೇಕು. ಅಂಥ ಕಾಲವನ್ನು ನಿರೀಕ್ಷಣೆ ಮಾಡಿ ನಾನು ಈ ಸೀತಾಕೃತಿಯನ್ನು ಕರ್ಕೊಂಡು ಬರ್ತೇನೆ ಎಂಬುದಾಗಿ ಸೋದರ ಮಾವನ್ನ ಕೇಳಿಕೊಂಡ. ಸೋದರ ಮಾವ ಹೇಳಿದ, ಭಯಂಕರವಾದ ಉಪದೇಶ ಮಾಡಿದ. ನಿಂಗೆ ಗೊತ್ತಿಲ್ಲ ರಾಮದೇವ್ರ ಮಹಿಮೆ ಅಂದರೆ, ಅರ್ಥ ಆಯ್ತೇನು? ಏನು ಅನ್ಕೊಂಡಿದೆ? ಯಮನಿಗೆ ಯಮ ಅಂದ, ಯಮನೆಲ್ಲಿ ಕಾಣೆನೆಂದು ಹೇಳಬೇಡ, ಯಮನೇ ರಾಮಚಂದ್ರ ಸಂದೇಹ ಬೇಡ. ನಂಬಿದ ವಿಭೀಷಣಗೆ ರಾಮನುವಾದ, ನಂಬದ ರಾವಣಗೆ ಯಮನಾದ. ಯಮ ಅಂದ್ರೆ ಯಾರು ಅನ್ಕೊಂಡೆ? ರಾಮನೇ ಯಮ ಅಂದ. ಸರ್ವರ ಮೃತ್ಯು ಮೃತ್ಯುರ್ಧಾವತಿ ಪಂಚಮ ಇತಿ ಮೃತ್ಯೋರ್ಮೃತ್ಯು. ಉಪನಿಷತ್ತು ಸಕಲ ಮೃತ್ಯುಗಳಿಗೆ ಮೃತ್ಯು ಆಗಿರ್ತಕ್ಕಂಥವನು ನಮ್ಮ ಸ್ವಾಮಿ. ಸಮಸ್ತ ಜಗತ್ತನ್ನು ಮೃತ್ಯು ರೂಪದಲ್ಲಿ ಅತ್ತಾಚರಾಚರ ಗ್ರಹಣಾತ್ ಓಂ ನುಂಗ ನೀರು ಕುಡಿದು ಬಿಡ್ತಾನೆ. ನಾವು ಈ ಒಂದು ಉತ್ಸರ್ಜನ ಉಪಕ್ರಮದಲ್ಲಿ ಅಕ್ಕಿ ಇಟ್ಟು ಮಜ್ಜಿಗೆ ಕಳಿಸಿರ್ತಕ್ಕಂಥ ಸಕ್ತು ಅಂತ ಕರಿತೇವೆ. ಅದನ್ನು ಒಂದು ಸಣ್ಣ ಗುಂಡೆ ಮಾಡಿಕೊಂಡು ಕೈನಲ್ಲಿಟ್ಕೊಂಡು ಓಂ ಅಂದ್ಬಿಟ್ಟು ನುಂಗ್ಬಿಡು ಅಂತಾರೆ. ಇಡೀ ಗುಳಕಾಯಿಸುವ ಮಾಡಿಬಿಡ್ತೀವಲ್ಲ, ಹಾಗೆ ನಮ್ಮ ಸ್ವಾಮಿ ಶಕ್ತಿನಂತೆ ಈ ಜಗತ್ತು ರಮಾ ಬ್ರಹ್ಮಾತ್ಮಕವಾಗಿರ್ತಕ್ಕಂಥ ಚರಾಚರಾತ್ಮಕವಾದ ಜಗತ್ತನ್ನು ಶಕ್ತಿನಂತೆ ತನ್ನ ಕೈನಲ್ಲಿಟ್ಕೊಂಡು ಓಂ ಅಂತಾನಷ್ಟೇ ಅತ್ತಾಚರಾಚರ ಗ್ರಹಣ ಅದನ್ನು ನುಂಗಿ ನೀರು ಕುಡಿತಕ್ಕಂಥ ಅವನಾಗಿ ಬಿಡ್ತಾನೆ, ಏಕಾಪೋಷಣ ಮಾಡಿಬಿಡ್ತಾನೆ. ಅಂಥವನು ಮುಂದೆ ನೀನು ಅವನ ಪತ್ನಿಯನ್ನು ಅಪಹಾರ ಮಾಡಿ ಅವನಿಗೆ ಅವಮಾನ ಮಾಡಿ ಅವನ ಶಕ್ತಿಯಲ್ಲಿ ಸಂಶಯ ಎಂಬತಕ್ಕಂಥದ್ದು ಪಡ್ತಾ ಅವನ ಮನುಷ್ಯ ಅಂತ ತಿಳ್ಕೊಂಡಿದೆಯಲ್ಲ, ಬುದ್ಧಿ ಇದೆಯಾ ನಿಂಗೆ ಅಂತ ರಾಮದೇವರ ಬಗ್ಗೆ ತತ್ವೋಪದೇಶವನ್ನು ತೆಗೆದ. ಕತ್ತಿಯನ್ನು ಹೊರೆಯಿಂದ ಎಳೆದ. ಏಯ್, ಜಿಂಕೆ ರೂಪದಿಂದ ಅಲ್ಲೋಗ್ತೀಯಾ, ಅರ್ಥ ಆಯ್ತಾ? ಇಲ್ಲಿ ನನ್ನಿಂದ ತೆಗೆಯಲ್ಪಟ್ಟ ಕುತ್ತಿಗೆ ಉಳ್ಳವನಾಗತ್ತೀಯಾ? ಎರಡರಲ್ಲಿ ಒಂದು ಬೊಗಳು ಒಂದ. ಆಗ ಮಾರೀಚ ಯೋಚನೆ ಮಾಡೋದಂತೆ, ಅಲ್ಲೋದ್ರೆ ರಾಮ ಕೊಲ್ತಾನೆ, ಇಲ್ಲಿದ್ರೆ ನನ್ನ ಅಳಿಯ ಕೊಲ್ತಾನೆ, ಸಾಯೋದಂತೂ ಗಟ್ಟಿ.
ಆದರೆ ಸಾಯೋದೇ ಆದ ಮೇಲೆ ದೈತ್ಯ ರಾಕ್ಷಸರ ಬುದ್ಧಿ ನಮ್ಮ ಕಡೆಯವನು ಒಳ್ಳೇದಾಗಲಿ, ತಸ್ಮಾತ್ ಅಲ್ಲೇ ಹೋಗಿ ರಾವನಿಂದ ಸತ್ತರೆ ರಾವಣಂಗೆ ಅನುಕೂಲ ಆಗತ್ತಲ್ಲ ಅಂತ ಅಲ್ಲೋಗಿ ಸತ್ತ ಅಂದರು. ಇದು ವಾದಿರಾಜ ಗುರು ಸಾರ್ವಭೌಮರು ಸೂಕ್ಷ್ಮವನ್ನು ಹೇಳ್ತಾರೆ. ಅವನು ಪುಣ್ಯಜೀವಿ, ನಿನ್ನ ಕೈಲಿ ಸಾಯೋದಕ್ಕಿಂತ ರಾವಣನ ಕೈಲಿ ಸಾಯೋದೇ ಉತ್ತಮ, ಅದಕ್ಕೋಸ್ಕರ ಅಲ್ಲೋಗಿ ಸತ್ತ ಅಂತ ಕೆಲವರು ವ್ಯಾಖ್ಯಾನ ಮಾಡ್ತಾರೆ. ಹಾಗೆ ಮಾಡಬಾರದು ಅಂತಾರೆ ವಾದಿರಾಜ ಗುರು ಸಾರ್ವಭೌಮರು. ಯಾಕೆ ಅಂದರೆ ದೈತ್ಯನಾದ್ದರಿಂದ ತನ್ನ ಕಡೆಯವರಿಗೆ ಅನುಕೂಲ ಆಗಲಿ ಎಂಬುದಕ್ಕಂಥ ದುರುದ್ದೇಶದಿಂದ ರಾಮನ ಕೈ ಕೆಳಗೆ ಸತ್ನೇ ವಿನಃ ಪುಣ್ಯ ಬರ್ತದೆ ರಾಮನಿಂದ ಹತನಾದರೆ ಉತ್ತಮ ಗತಿಯಾಗತ್ತೆ ಎಂಬತಕ್ಕಂಥ ಅನುಸಂಧಾನ ಜ್ಞಾನದಿಂದ ಅವನು ಹೋದವನಲ್ಲ. ಈಗ ನಮಗೆ ಬೇಕಾಗಿರೋ ದೃಷ್ಟಾಂತ ಏನು? ಮಾರೀಚ ಎಂಬತಕ್ಕಂಥ ಅವನು ಶುದ್ಧ ದೈತ್ಯ ರಾಕ್ಷಸ, ಆದರೂ ಅವನು ಸೋದರ ಮಾವ ಅಂತ ಕರೆಸ್ಕೊಂಡಿದ್ದರಿಂದ ಒಳಗೆ ಭಗವಂತ ಇದ್ದು ಉತ್ತಮವಾದ ರಾಮನ ಗುಣವನ್ನೇ ಅವನಿಗೆ ಉಪದೇಶ ಮಾಡ್ತಕ್ಕಂಥ ಅವನಾಗಿದ್ದಾನೆ. ಅದರಿಂದ ನಮಗೆ ಎಚ್ಚರಿಕೆ ರಾಮಾಯಣ ಕೊಡ್ತಾ ಇದೆ. ಯಾರ್ಯಾರು ಉತ್ತಮ ಅಧಿಷ್ಠಾನದ ಒಂದು ನಮಗಿಂತ ಒಂದು ಸ್ವಾಮಿ ವ್ಯವಸ್ಥೆ ಮಾಡಿದ್ದಾನೋ ಅಲ್ಲಿ ದೇವರೇ ಇದ್ದು ಯೋಗಕ್ಷೇಮ ವಹಾಮ್ಯಂ ಅಂತ ನಮ್ಮ ಯೋಗಕ್ಷೇಮವನ್ನು ತಗೋತಾನೆ. ಆದ್ದರಿಂದ ಗೌರವಾದಿಗಳನ್ನು ಸೂಚನೆ ಮಾಡತಕ್ಕಂಥವರಾಗಬೇಕು ಅಂತ ತೋರಿಸ್ತಾ, ಎಲ್ಲಿ ಸಾಲಿಗ್ರಾಮ ಸನ್ನಿಧಾನದಲ್ಲಿ ಯಾರು ಮರಣವನ್ನು ಹೊಂದತಕ್ಕಂಥವರಾಗುತ್ತಾರೋ ಮುಕ್ತಿ ಮೇತಿನ ಸಂಶಯ, ಅವರಿಗೆ ಮುಕ್ತಿಯೇ ಕರಗತವಾಗತಕ್ಕಂಥದ್ದಾಗತ್ತಪ್ಪ ಅಂತ ಹೇಳ್ತಾ ಇದ್ದಾರೆ. ತುಳಸಿ ವಿಟಪಚ್ಛಾಯ ಯತ್ರಾಸ್ತಿ ಭವತಾಪಃ ತತ್ರೈವ ಮರಣಾನ್ಮುಕ್ತಿ ಸರ್ವದಾ ದಾನ ದುರ್ಲಭ. ಸಂಸಾರ ತಾಪಗಳನ್ನು ಕಳೀತಕ್ಕಂಥ ತೌಲಸತೀತಿ ತುಳಸಿ. ತುಳಸಿ ಅಂದರೆ ನಮ್ಮ ಮಧ್ವಮತದಲ್ಲಿ ಪ್ರತಿಯೊಂದು ಶಬ್ದಕ್ಕೆ ರೂಟ್ ಮೀನಿಂಗ್ ಇದೆ. ಧಾತು ಪ್ರತ್ಯಯಾದಿಗಳ ಉಪಸರ್ಗಾದಿಗಳ ಸಂಯೋಜನೆಯಿಂದ ಅದರ ಅರ್ಥ ಉತ್ಪತ್ತಿಯಾಗತ್ತೆ ಅನ್ನೋದನ್ನು ಚೆನ್ನಾಗಿ ತಿಳ್ಕೋಬೇಕು. ಅದು ಬೇರೆ ಯಾವ ಭಾಷೆಯಲ್ಲೂ ರೂಟ್ ಮೀನಿಂಗ್ ಇಲ್ಲ. ಅದು ದೇವ ಭಾಷೆ ಆಗಿರ್ತಕ್ಕಂಥ ಸಂಸ್ಕೃತದಲ್ಲಿ ಮಾತ್ರ. ನೋಡಿ, ಒಂದು ಎಕ್ಸಾಂಪಲ್ ಕೊಡ್ತೇನೆ. ಕಾಲ ಅಂತ ಭಗವಂತನಿಗೆ ಹೆಸರು. ನಾವು ಕಾಲ ಅಂತ ಬೇರೆ ಭಾಷೆಯಲ್ಲಿ ತಿಳ್ಕೊಂಡಿರೋದು ಟೈಮ್ ಅಂತ ಅಷ್ಟೇ. ಅರ್ಥ ಆಯ್ತಾ? ಹೊತ್ತು ಅಂತ ತಿಳಿತೇವೆ, ಕಾಲ ಸಮಯ ಅಂತ ತಿಳಿತೇವೆ ಅಷ್ಟೇ. ಆದರೆ ಅದಲ್ಲ ನಮ್ಮ ಸಂಸ್ಕೃತದಲ್ಲಿ. ಆದ್ದರಿಂದ ಜಗನ್ನಾಥದಾಸರು ಎಷ್ಟು ಅರ್ಥ ಬರೀತಾರೆ ಅದಕ್ಕೆ ಅಂದರೆ ಕಾಲಾಂತರ್ಗತ, ಕಾಲನಿಯಾಮಕ, ಕಾಲಾತೀತ, ತ್ರಿಕಾಲಜ್ಞ, ಕಾಲಪ್ರವರ್ತಕ, ಕಾಲನಿವರ್ತಕ, ಕಾಲೋತ್ಪಾದಕ, ಕಾಲಮೂರ್ತಿ ತವ ದಾಸೋಹಂ. ಬರೀ ಕಾಲ ಅನ್ನೋದಕ್ಕೆ ನನ್ನ ಯಥಾಮತಿಯಾಗಿ 30 ಅರ್ಥಗಳನ್ನು ಹೇಳ್ತೇನೆ. ಕಲಚ್ಛೇದನೆ, ಕಲಸಂಕಲನೆ, ಕಲಕಾಮಧೇನು, ಕಲದ್ರವಣೆ, ಕಲಸಂಕಲನೆ ಹೋಗ್ತಾ ಇರುತ್ತೆ ಧಾತು. ಆ ಧಾತುಕ್ಕೆ ಪ್ರತ್ಯಯಾದಿಗಳನ್ನ ಸೇರಿಸಿ ಕಾಲ ಅಂತ ಯಾಕೆ ಭಗವಂತನಿಗೆ ಹೆಸರು? ಕಲಚ್ಛೇದನೆ, ಜಗತ್ತನ್ನು ಲಯ ಮಾಡ್ತಾನಾದ್ದರಿಂದ ಭಗವಂತನಿಗೆ ಕಾಲ ಅಂತ ಹೆಸರು. ಅದಕ್ಕೆ ಕಾಲಾಯ ತಸ್ಮೈ ನಮಃ. ಕಾಲಾನುಗುಣವಾಗಿ ಒಂದು ವಸ್ತುವಿನಲ್ಲಿ ವೇರ್ ಅಂಡ್ ಟೇರ್ ನಶಿಸಿ ಹೋಗುತ್ತೆ. ಹೊಸ ರೇಷ್ಮೆ ಸೀರೆಯನ್ನು ಇಟ್ಟುಬಿಡ್ತೀವಿ, 10 ವರ್ಷ ಆದರೂ ಉಡೋದಿಲ್ಲ. ಆಮೇಲೆ ತೆಗೆದು ನೋಡಿದ್ರೆ ಅದು ಲೈವ್ ಆಗಿರುತ್ತೆ ಅಲ್ವಾಯ್ತಾ? ಅಯ್ಯೋ ಹುಟ್ಟೇ ಇಲ್ಲ, ಸೀರೆ ಯಾಕೆ ಹೀಗಾಯಿತು ಅಂದರೆ ನಿಮಾನ್ಸ್ಕಾಕು ಅಂತ ಹೇಳ್ತಾರೆ. ಅರ್ಥ ಆಯ್ತಾ? ಯೂಸ್ ಮಾಡ್ತಾ ಇರಬೇಕು. ಒಂದು ಚಾಕು ತಂದು ಇಟ್ಟು 1 ವರ್ಷ ಅದನ್ನು ಯೂಸೇ ಮಾಡಲಿಲ್ಲ, ಅದೇನಾಗುತ್ತೆ? ಕುತ್ತಿಗೆನೂ ಕೊಯ್ಯಲ್ಲ ಅಂತ ಮೊಂಡಾಗೋಗುತ್ತೆ. ಅಲ್ಲ, ನಾವು ಉಪಯೋಗಿಸೇ ಇಲ್ಲ, ಮೊಂಡಿ ಯಾಕಾಯಿತು ಅಂತ ಕೇಳಿದ್ರೆ ವೇರೆಂಟ್ ಹೇರ್ ಅಂತಾರೆ ಜಗತ್ತಿನಲ್ಲಿ. ಇದು ಸೈನ್ಸು ಒಪ್ಪುತ್ತೆ. ಪ್ರತಿಯೊಂದು ವಸ್ತುವಿಗೆ ಅದರದೇ ಆದಂಥ ಒಂದು ಲಯ ಇದೆ. ಆದ್ದರಿಂದ ಅದನ್ನು ಮಾಡುವವನು ಯಾರೋ ಅವನಿಗೆ ಕಾಲ ಅಂತ ಹೆಸರು. ಕಾಲದಿಂದ ಒಂದು ಲಯ ಮಾಡ್ತಾನೆ, ಕಾಲದಿಂದ ಸೃಷ್ಟಿ ಮಾಡ್ತಾನೆ, ಕಾಲದಿಂದ ಸ್ಥಿತಿ ಮಾಡ್ತಾನೆ. ಒಂದು ಕಡ್ಡಿ ಗಟ್ಟಿಗೆಯನ್ನು ಗೀಚುತ್ತೇವೆ, ಗೀಚಿದ ಇಟ್ಟಿಗೆ ಅದರಲ್ಲಿ ಬೆಂಕಿ ಆಹುತವಾಗುತ್ತೆ, ಅದು ಸೃಷ್ಟಿ. ಕಡ್ಡಿ ಎಷ್ಟೊತ್ತಿರುತ್ತೋ ಅಷ್ಟೊತ್ತು ಉರಿಯುತ್ತೆ, ಅದು ಸ್ಥಿತಿ. ಆಮೇಲೆ ಆರಿ ಹೋಗುತ್ತೆ, ಅದು ಲಯ. ಹಾಗೆ ತಾಯಿಯ ಗರ್ಭದಿಂದ ನಾವು ಬರ್ತೇವೆ, ದೇಹ ಅದು ಸೃಷ್ಟಿ. ಎಷ್ಟು ವರ್ಷ ಬದುಕಿರ್ತೀವೋ ಅದು ಸ್ಥಿತಿ. ಯಾವತ್ತು ಜೀವನ ಹೊರಡ್ತೇವೆ ಗೊಟಕ್ ಅಂತೇವೋ ಅದು ಲಯ. ಪ್ರತಿಯೊಂದು ವಸ್ತುಗಳಲ್ಲೂ ಸೃಷ್ಟಿ, ಸ್ಥಿತಿ, ಲಯ. ಕಾರಣ ಗೋವಿಂದ ಈ ಪರಿ ಮಹಿಮೆಯ ತಿಳಿಯೋದೇ ಆನಂದ ಅಂತ ದಾಸರ ಹೇಳ್ತಾ ಇದ್ದಾರೆ. ಅಂದ್ರೆ ಕಾಲ ಅನ್ನೋ ಒಂದು ಶಬ್ದಕ್ಕೆ ಸೃಷ್ಟಿ, ಸ್ಥಿತಿ, ಲಯ ಮಾಡ್ತಕ್ಕಂಥವನು ಅಂತ ಅರ್ಥ. ಕಲದ್ರವಣೆ, ಜನ್ಮಾಂತರದ ಕರ್ಮಾನುಸಾರವಾಗಿ ನಮ್ಮ ಇಂದ್ರಿಯಗಳನ್ನು ದ್ರವಣೆ ಎಳ್ಕೊಂಡು ಹೋಗ್ತಾನಾದ್ರಿಂದ ಭಗವಂತ ಅವನಿಗೆ ಕಾಲ ಅಂತ ಹೆಸರು. ನೋಡಿದ್ರೆ ಹೇಗಿದೆ? ಆ ಕರ್ಮಾನುಸಾರವಾಗಿ ನಮ್ಮ ಇಂದ್ರಿಯಗಳು, ಮನಸ್ಸು ಹೋಗ್ತದೆ. ಮನಸ್ಸಿನಿಂದ ಇಂದ್ರಿಯಗಳು ಒಡಗೂಡಿ ಕರ್ಮಾನುಸಾರವಾಗಿ ಭೋಗ ಒಳ್ಳೆಯದೋ ಕೆಟ್ಟದ್ದೋ. ಅದಕ್ಕೆ ಶ್ರೀನಿವಾಸ ಕಲ್ಯಾಣ ಜ್ವಲಂತ ದೃಷ್ಟಾಂತ. ಕುಂತಳೆ ಎಂಬತಕ್ಕಂಥ ಅವಳನ್ನು ನೋಡ್ದ. ಸ್ವಸ್ತ್ರೀ ಪಕ್ಕದಲ್ಲಿದ್ದರೂ ಕೂಡ ಆ ಕುಂತಳೆಯ ಮೇಲೆ ಮನಸ್ಸೋಯ್ತು. ಹೆಂಡತಿಯನ್ನು ವಾಪಸ್ಸು ಕಳಿಸಿ ಕುಂತಳೆಯ ಹಿಂದೆ ಹೋಗಿ ಏನು ಮಾಡ್ದ ಅನ್ನೋದು ನಿಮಗೆ ಗೊತ್ತು. ಗೋಮಾಂಸ ಭಕ್ಷಣ ಮಾಡ್ದ, ಜನಮಾರ ತೆಗೆದ, ಮುಂಡನ ಮಾಡಿಸ್ಕೊಂಡ, 12 ಮಕ್ಕಳು ತಂದೆ ಆದ. ಕುಂತಳ ನೀಲಕುಂತಳ ಕಾಲಪಾಶ ನಿಯಂತ್ರಿತಾ, ಕಾಲಪಾಶ ನಿಯಂತ್ರಿತಾ ಹೊರಟೋದ್ಲು. ಆಮೇಲೆ ಏನು ಮಾಡ್ದ ನಿಮಗೆ ಕತೆ ಗೊತ್ತು ಅಲ್ವಾ? ಭ್ರಷ್ಟತ್ವ ತಂದ್ಕೊಂಡು
ಆದರೂ ಕೂಡ ಉತ್ತಮವಾದ ಜೀವಿಯಾದ್ದರಿಂದ ಬ್ರಹ್ಮದೇವರ ದರ್ಶನ ಕೊಟ್ಟು ಭೋಭೋ ಮಾಧವ ವಿಪ್ರೇಂದ್ರ ಗತಪಾಪೋಸಿ ಕೇವಲಂ ವರಾಹವದನಂ ನತ್ವ ಸ್ವಾಮಿ ಪುಷ್ಕರಣಿ ತೀರೆ ತನಂ ತ್ಯಜ ಅಂದ. ಬಿಟ್ಟುಬಿಟ್ಟ. ಮುಂದೆ ಆಕಾಶ ಮಹಾರಾಜನಾಗಿ ಯಸ್ಯ ಪುತ್ರಿ ಜಗನ್ಮಾತಾ ಜಾಮಾತಿ ಜಗತ್ಪತಿ ಎಂಬುದಾಗಿ ಮುಂದೆ ಆಕಾಶ ಮಹಾರಾಜನಾಗಿ ಹುಟ್ಟದ ಅಂತ ಮುಂದೆ ಇನ್ನೇನು 15 ದಿನಕ್ಕೆ ಹೇಳ್ತೇವೆ. ನಮ್ಮ ಗರುಡ ಪುರಾಣ ಎಂಥದ್ದು ಅಂದರೆ, ಆ ಗರುಡ ಪುರಾಣದಿಂದ ಎಷ್ಟು ಜ್ಞಾನ ಬರುತ್ತದೆ ಅಂದರೆ, ಆ ಭಾದ್ರಪದ ಶುದ್ಧ 15 ದಿವಸ ಪ್ರೋಷ್ಠಪದಿ ಸಮಸ್ತವಾದ ಭಾಗವತವನ್ನು ಶ್ರವಣ ಮಾಡಬೇಕು. ಭಾದ್ರಪದ ಕೃಷ್ಣ ಪಕ್ಷದಲ್ಲಿ ಪಾಡ್ಯದಿಂದ ಅಮಾವಾಸ್ಯವರೆಗೆ ಗರುಡ ಪುರಾಣ ನೋಡಿ ಹೇಗಿಟ್ಬಿಟ್ಟಿದ್ದಾನೆ. ಸರ್ವ ಪಿತೃಂತರ್ಯಾಮಿ ಭಾರತೀಯ ಮುಖ್ಯ ಪ್ರಾಣಾಂತರ್ಗತನಾಗಿ ಈ ಪಿತೃತೃಪ್ತ್ಯರ್ಥವಾಗಿ ಇದು ಯಾರಿಗೂ ಸತ್ತಿರೋರ್ಗೆ ಹೇಳೋದಲ್ಲ, ಈ ಪುರಾಣವನ್ನು ಶ್ರವಣ ಮಾಡಬೇಕು. ತಿರುಗ ಪಾಡ್ಯ ಹುಡ್ತು ಅಂದರೆ ಶ್ರೀನಿವಾಸ ಕಲ್ಯಾಣ 10 ದಿವಸ, ದೇವರ ಮಂಗಳ ಕಾರ್ಯ, ಹಿಂದೆ ಭಾಗವತ, ಮಧ್ಯದಲ್ಲಿ ಗರುಡ ಪುರಾಣ. ಯಾಕೆ ಅಂದರೆ ಭಾಗವತನೂ ಗರುಡ ಪುರಾಣದ ಭಯದಿಂದ ಶ್ರವಣ ಮಾಡಬೇಕು, ಶ್ರೀನಿವಾಸನ ಕಲ್ಯಾಣವನ್ನು ಕೂಡ ಭಯದಿಂದ ಭಕ್ತಿಯಿಂದ ಶ್ರವಣ ಮಾಡಬೇಕು. ಎರಡನ್ನ ತುಲನಾತ್ಮಕವಾಗಿ ಸಂಗ್ರಹ ಮಾಡತಕ್ಕಂಥ ಪುರಾಣ ಅಂದರೆ ಗರುಡ ಪುರಾಣ. ಅನ್ನೋ ಭಯಗೊಳ್ಳಬೇಡ. ಆ ಭಯ ಭಗವಂತನ ಅಸ್ತಿತ್ವದ ಬಗ್ಗೆ ಆಸ್ತೆ ಎಂಬತಕ್ಕಂಥದ್ದು, ಆರೂಢವಾದ ನಿಶ್ಚಯ ಎಂಬತಕ್ಕಂಥ ಜ್ಞಾನಕ್ಕೆ ಕಾರಣವಾಗತಕ್ಕಂಥ ಭಯ ಎಂಬುದಾಗಿ ನಮ್ಮ ಪ್ರಾಚೀನರು ವರ್ಣನೆ ಮಾಡ್ತಾ ಇದ್ರು. ಅದರಂತೆ ಇಲ್ಲಿ ತುಳಸಿ ವಿಟಪಚ್ಛಾಯ, ಯಾರು ತುಳಸಿ ಗಿಡದ ಛಾಯೆಯ ಕೆಳಗಡೆ ಹೋಗ್ತಕ್ಕಂಥವರಾಗುತ್ತಾರೋ ಅಂಥವರು ನಿಶ್ಚಯವಾಗಿ ಮುಕ್ತಿಯನ್ನು ಹೊಂದುತ್ತಾರೆ. ಭಗವಂತ ಸುಳ್ಳು ಹೇಳ್ತಾನೇನ್ರಿ? ಬೇರೆಯವರಾದರೆ ಗತಿಗೆಟ್ಟವರು, ಅಸಮರ್ಥರು, ಸುಳ್ಳು ಹೇಳಿ ಬದುಕ್ತೇವೆ ನಾವು. ಯಾರೇ ಆಗಲಿ ಸುಳ್ಳು ಹೇಳಿ ಬದುಕ್ತೇವೆ. ಸ್ವಾರ್ಥೇ ಮುಖ್ಯಂತಿ ಜಂತವಾಹ ಅಂತಾರೆ ಯಾರು? ಬ್ರಹ್ಮದೇವರು ಜಿತಂತೆ ಸ್ತೋತ್ರದಲ್ಲಿ. ಎಲ್ಲರೂ ಸ್ವಾರ್ಥಿಗಳೇ. ಕೊನೆಗೆ ಬ್ರಹ್ಮದೇವರು ಹೇಳಿದ್ರು ನಾನು ಸ್ವಾರ್ಥ ಅಂದರು. ಸ್ವಯಂ ದಾಸ ತಪಸ್ವಿನ ನಾನು ಸ್ವಾರ್ಥ ಅಂದರು. ಯಾಕೆಂದರೆ ಭಗವಂತನ ಆಜ್ಞಾ ಸೃಷ್ಟಿ ಕಾರ್ಯ ಮಾಡು, ಪಾಲನೆ ಮಾಡು ಅಂತ ಹೇಳಿದ್ದಾನೆ. ಆದ್ದರಿಂದ ಈ ಬ್ರಹ್ಮಾಂಡದ ಆಧಿಪತ್ಯವನ್ನು ವಹಿಸಬೇಕು. ಯಾಕೆ ಅಂದರೆ ಭಗವಂತನ ಅನುಗ್ರಹಕ್ಕೋಸ್ಕರ. ಭಗವಂತನ ಅನುಗ್ರಹ ಆಗಿದೆ, ಅವನ ಆಜ್ಞೆ ಆಗಿದೆ ಅಂತ ಈ ಬ್ರಹ್ಮಾಂಡದ ಆಧಿಪತ್ಯವನ್ನು ತಗೊಂಡಿದ್ದೇನೆ. ಅದು ನನ್ನ ಸ್ವಾರ್ಥವೇ ಎಂದರು. ಯಾಕೆಂದರೆ ಭಗವಂತನ ಅನುಗ್ರಹಾರ್ಥವಾಗಿ ಮಾಡ್ತಾ ಇದ್ದೇನೆ. ಅದು ಒಂಥರ ಸ್ವಾರ್ಥವೇ ಅಲ್ವಾ? ಇದು ಮಾಡದೆ ಹೋದರೆ ಭಗವಂತನ ಅನುಗ್ರಹ ಆಗೋದಿಲ್ಲ. ಭಗವಂತ ಆಜ್ಞೆ ಮಾಡಿದ್ದಾನೆ ಅನುಗ್ರಹಾರ್ಥವಾಗಿ. ಆದ್ದರಿಂದ ಈ ಜಗತ್ತಿನನ್ನೇ ನಿಯಾಮಕನಾಗಿ ನಾನು ಕೂತಿದ್ದೇನೆ ಎಂಬುದಾಗಿ ಬ್ರಹ್ಮದೇವರು ತಮ್ಮನ್ನು ಸೇರಿಸ್ಕೊಂಡು ಹೇಳ್ತಕ್ಕಂಥವರಾಗುತ್ತಾರೆ. ಅಂದ ಜಗತ್ತಿನಲ್ಲಿ ಕೈಲಿ ಹರಿದೇ ಇರತಕ್ಕಂಥ ಅಸಮರ್ಥರು ಸುಳ್ಳನ್ನು ಹೇಳಿ ಜೀವನವನ್ನು ಮಾಡ್ಕೋತಾರೆ. ಇಲ್ಲದೆ ಇರತಕ್ಕಂಥದ್ದನ್ನು ವರ್ಣನೆ ಮಾಡ್ತಾರೆ. ಇದ್ದಿದ್ದನ್ನು ಇಲ್ಲದೇ ಇದ್ದಾಗೆ, ಇಲ್ಲದೇ ಇದ್ದಿದ್ದನ್ನು ಇದ್ದಾಗ ವರ್ಣನೆ ಮಾಡ್ತಾರೆ. ನಮ್ಮ ಸ್ವಾಮಿಗೆ ಕರ್ತುಂ ಅಕರ್ತುಂ ಅನ್ಯುತಾ ಕರ್ತುಂ ಅಪಿ ಸಮರ್ಥ. ಸ್ವಾಮಿಗೆ ಏನ್ರಿ ಸುಳ್ಳು ಹೇಳಿ ಮಾಡಬೇಕಾದ್ದು? ಅದಕ್ಕೆ ದಾಸರು ಹೇಳ್ತಾರೆ, ಸುಳ್ಳು ನಮ್ಮಲ್ಲಿಲ್ಲವಯ್ಯ, ಸುಳ್ಳೇ ನಮ್ಮ ದೇವರಯ್ಯ. ನಮ್ಮಲ್ಲಿಲ್ಲವಯ್ಯ, ಸುಳ್ಳೇ ನಮ್ಮ ದೇವರಯ್ಯ. ಅದೇ ಪ್ರಶ್ನೆ, ಅದೇ ಉತ್ತರ. ಸುಳ್ಳು ನಮ್ಮಲ್ಲಿಲ್ಲವಯ್ಯ, ಸುಳ್ಳೇ ಕಾಮ, ನಮ್ಮ ದೇವರು ಅಲ್ಲ. ವಿಶ್ವಂ ಮಿಥ್ಯಾ ವಿಭುರ ಗುಣವಾನ್ ಆತ್ಮನಾಂ ನಾಸ್ತಿ ಭೇದೋ ದೈತ್ಯ ಇತ್ತಂ ವ್ಯದತ ಗಿರಾಂ ದಿಕ್ಷು ಭೂಯ ಪ್ರಸಿದ್ಧ. ಎಷ್ಟು ಚೆನ್ನಾಗಿ ಹೇಳಿದ ನೋಡಿ. ವಿಶ್ವಂ ಮಿಥ್ಯಾ ವಿಭುರ ಗುಣವಾನ್ ಅಂತ ಅಸತ್ತು ಮಿಥ್ಯೆ ಎಂಬತಕ್ಕಂಥದ್ದು ನಮ್ಮ ಮಧ್ಯದಲ್ಲಿಲ್ಲ. ಸತ್ತೇ ಅಸತ್ ಅನ್ನೋದಿಲ್ಲ. ಅಸತ್ತಂದ್ರೂ ಕೂಡ ಸದಸತ್ತಲ್ಲ. ಸದಸತ್ ವಿಲಕ್ಷಣ ಅಂತೂ ಸರ್ವತೈವ ನಾಸ್ತಿ. ಆದ್ದರಿಂದ ವಿಶ್ವಂ ಸತ್ಯಂ ಭಗವಾನ ದಾಸರು ಹೇಳ್ತಾರೆ, ಸತ್ಯವಾದ ಜಗತ್ತನ್ನು ಮಿಥ್ಯೆಯಲ್ದು ಅಂದೆಯಲ್ಲೋ, ಸತ್ಯವಾದ ಜಗತ್ತನ್ನು ಮಿಥ್ಯೆಯಲ್ದು ಅಂದೆಯಲ್ಲೋ, ಅಂಧ ತಮಸಿನ ದಾರಿ ಹಿಡಿದಿ. ಎಚ್ಚರಿಕೆ ಅಂತ ಇದ್ದಾರೆ. ವಾದರಾಜರ ಗ್ರಂಥಗಳನ್ನು ಹಿಡ್ಕೊಂಡು ವಾದ ಪ್ರತಿವಾದಿಗಳಿಗೆ ಕೂತು ಬಿಟ್ರೆ ಆ ಗ್ರಂಥವನ್ನು ಕೋಟಿ ಜನ್ಮ ಆದರೂ ಅರ್ಗಿಸ್ಕೊಳ್ಳಿಕ್ಕಾಗಲ್ಲ. ಒಂದೊಂದು ಸಣ್ಣ 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 ಯುಕ್ತಿಗಳ ಮುಖಾಂತರವಾಗಿ ಅದನ್ನು ಹೇಗೆ ಖಂಡಾತುಂಡವಾಗಿ ಪ್ರತಿವಾದಿಗಳನ್ನು ತುಂಡಿಸಿ ಸತ್ಯತ್ವವನ್ನು, ಈ ಜಗತ್ತಿನ ಭಗವಂತನ ಅಸ್ತಿತ್ವವನ್ನು, ನಿತ್ಯತ್ವ ಸತ್ಯತ್ವ ನಿರ್ದುಷ್ಟತ್ವವನ್ನು, ಗುಣಗಣ ಪರಿಪೂರ್ಣತ್ವವನ್ನು ಯಾವ ಮಟ್ಟಕ್ಕೆ ಅದನ್ನು ಸ್ಥಾಪನೆ ಮಾಡ್ತಾರೆ ಅಂದರೆ, ಬಾಲಸಂಗಮಪಿ ಬೋಧಯಾದ್ಭೂಷಂ ದುರ್ನಿರೂಪ ವಚನಂಚ ಪಂಡಿತೈ. ಸಣ್ಣ ಮಕ್ಕಳಿಗೂ ಅರ್ಥ ಆಗಬೇಕು ಅಂಥದ್ದು ನಮ್ಮ ಶಾಸ್ತ್ರ ಅನ್ನೋದು. ಯಾವುದೋ ಕಬ್ಬಣದ ಕಡಲೆ ಪಂಡಿತರಿಗೆ ಮಾತ್ರ ಅರ್ಥ ಆಗುತ್ತೆ, ಸರಳವಾದ ಜನಕ್ಕೆ ಅರ್ಥವಾಗಲ್ಲ ಅಂತ ಹೇಳುವುದಲ್ಲ. ಸರಳ ಜನಗಳಿಗೂ ಸಿದ್ಧಾಂತ ಪ್ರತಿಪಾದನೆ ಆಗಬೇಕು. ಪಂಡಿತರುಗಳು ಅಂತ ಕೈ ಹಾಕ್ತೀವಿ ಅಂದರೆ ಒಂದು ಶಬ್ದಾರ್ಥ ನಿಂಗೆ ಅರ್ಥವಾಗುವುದಿಲ್ಲ. ಹುಷಾರ್. ಏವಂ ಗುರುಪದೇಶೇನ ಮನೋನಿಶ್ಚಲತಾಂ ನಯೇದ್ ನತು ಸ್ವೇನ ಪ್ರಯತ್ನೇನ ತದ್ವಿನ ಗುರು ಅನುಗ್ರಹಂ ವಿನ ಪತನಂ ಭವೇತ್ ಎಂಬತಕ್ಕಂಥ ಅರ್ಥ ಸಿದ್ಧಾಂತ ನಮ್ಮ ಮಧ್ವಮತ ಎಂಬತಕ್ಕಂಥದ್ದು ತೋರಿಸ್ತಾ ಇದ್ದಾರೆ. ಆದ್ದರಿಂದ ತೌ ಲಸತೀತಿ, ತೌ ಲಸತೀತಿ ತುಳಸಿ. ತೌ ಅಂದ್ರೇನು?
ಲಕ್ಷ್ಮೀನಾರಾಯಣರಲ್ಲಿ ಇಡೀ ಜಗತ್ತಿನ ಗುಣಗಳನ್ನು ಚಿಂತನೆ ಮಾಡುವ ಒಂದು ರೂಪ ಯಾವುದೋ ಅದಕ್ಕೆ ತುಳಸಿ ಅಂತ ಹೆಸರು. ಅದಿಷ್ಟು ರೂಪಗಳು ಆ ತುಳಸಿ ಒಳಗಿದೆ. ಆದ್ರಿಂದಾನೇ ತುಳಸಿ ದಳ ಹಾಕಿಬಿಟ್ರು ಅಂದರೆ ಭಗವಂತ ತೃಪ್ತಿ ಪಡೋ ಹಾಗೆ, ಪ್ರೀತಿ ಪಡೋ ಹಾಗೆ ಇನ್ಯಾವ ವಸ್ತುವಿನಿಂದಾನೂ ಪಡೋದಿಲ್ಲ. ಅದಕ್ಕೋಸ್ಕರನೇ ಸತ್ಯಭಾಮಾದೇವಿಯರು ರುಕ್ಮಿಣೀ ದೇವರ ಒಂದು ಪ್ರಸಂಗದಲ್ಲಿ, ತುಲಾಭಾರದ ಒಂದು ಪ್ರಸಂಗದಲ್ಲಿ ತುಳಸಿ ದಳವನ್ನು ಹಾಕಿ ಕೃಷ್ಣನ ಯೋಗ್ಯತೆ ಭಾರವನ್ನು ಅಳಿತಕ್ಕಂಥವಳಾದ್ಲು ಅಂತ ನಾವು ಕಾಣ್ತಾ ಇದ್ದೇವೆ. ತುಲದ್ರಿಂದ ತುಳಸಿ ವಿಟಪಸ್ಥಾನಂ ಗೃಹೇ ಸ್ಯಾವತಿಷ್ಠತೆ ತದ್ಗೃಹಂ ತೀರ್ಥರೂಪಂ ಹಿ ನಯಾಂತಿ ಯಮಕಿಂಕರಾ. ಯಾರ ಮನೆಯಲ್ಲಿ ತುಳಸಿ ವೃಕ್ಷ ಇರ್ತದೆ, ಮನೆಯಲ್ಲಿ ತೀರ್ಥಕ್ಕೆ ತುಳಸಿಯನ್ನು ಹಾಕಿರ್ತಾರೆ, ಯಾರ ಮನೆಯಲ್ಲಿ ಶಾಲಿಗ್ರಾಮ ಶಿಲಾ ಎಂಬತಕ್ಕಂಥದ್ದಿರ್ತದೆ, ಆ ಮನೆಗೆ ಯಮಧರ್ಮರಾಜರು ನಮಸ್ಕಾರ ಮಾಡಿ ಒಳಗೆ ಬರ್ತಾರಂತೆ. ನೋಡಿದ್ರೆ ಹೇಗಿದೆ. ಹಾಗಾದರೆ ಯಮ ನಮಗೆ ನಮಸ್ಕಾರ ಮಾಡ್ತಾ ಇದ್ದಾನೆ ಅಂತ ತಿಳ್ಕೊಂಡ್ಬಿಡಬಾರ್ದು. ನಮಸ್ಕಾರ ಮಾಡಿ ನಮ್ಮನ್ನು ಕರ್ಕೊಂಡು ಹೋದ್ರು ಆಚಾರ್ಯ ಅಂತ ತಿಳ್ಕೊಂಡ್ಬಿಡಬೇಡಿ. ಸಾಲಿಗ್ರಾಮ ಇದ್ದ ಮನೆಯಲ್ಲಿ ನಮಸ್ಕಾರ ಮಾಡಿ ಆ ಗೃಹವನ್ನು ಪ್ರವೇಶ ಮಾಡ್ತಾನೆ ಎಂಬುದಾಗಿ ವರ್ಣನೆ ಮಾಡ್ತಕ್ಕಂಥವರಾಗಿದ್ದಾರೆ. ತುಳಸಿ ಮಂಜರೇ ಯುಕ್ತೋ ಎಷ್ಟು ಪ್ರಾಣಾನ್ ವಿಮುಂಚದೆ ಯಮಸ್ತಂ ನೇಕ್ಷಿತಂ ಶಕ್ತೋ ಯುಕ್ತಂ ಪಾಪಶತೈರಪೇ ತಸ್ಯಾದಲಂ ಮುಖೇ ಕೃತ್ವ ತಿಲದರ್ಪಾಸನೆ ಮೃತಃ ನರೋ ವಿಷ್ಣು ಪರಂ ಯಾಂತೆ ಪುತ್ರಹೀನೋಪ್ಯ ಸಂಶಯ. ಮಕ್ಕಳಿಲ್ಲದಿದ್ದವರಿಗೂ ಕೂಡ ಅಪುತ್ರಸ್ಯ ಗತಿರ್ನಾಸ್ತಿ ಅಂತ ಶಾಸ್ತ್ರ. ಅಂಥವರು ಕೂಡ ಉತ್ತಮ ಲೋಕವನ್ನು ಬಿಡ್ತಾರೆ ತುಳಸಿಯ ಸಂಬಂಧದಿಂದ. ಮಕ್ಕಳಿದ್ದವರಿಗೆ ಪುನ್ನಾಮ ನರಕ ಪ್ರಾಪ್ತಿ ಅಂತ ಇದೆ. ಆದರೆ ತುಳಸಿ ಇದ್ದ ಕಡೆ ಪ್ರಾಣ ಬಿಟ್ಟವರಿಗೆ, ತುಳಸಿ ಕಿವಿಯಲ್ಲಿ ಇಟ್ಟುಕೊಂಡು ಪ್ರಾಣ ಬಿಟ್ಟವರಿಗೆ, ತುಳಸಿಯಿಂದ ಭಗವಂತನ ಗುಣವನ್ನು ಚಿಂತನೆ ಮಾಡ್ತಾ ಪ್ರಾಣ ಬಿಟ್ಟವರಿಗೆ ಮಕ್ಕಳಿಲ್ಲದಿದ್ದರೂ ಉತ್ತಮ ಗತಿ ಎಂಬತಕ್ಕಂಥದ್ದಾಗತ್ತೆ, ಸಂಶಯ ಬೇಡ ಅಂತ ಹೇಳ್ತಾ ಇದ್ದಾರೆ. ತಿಲಾ ಪವಿತ್ರ ಸ್ಥಿವಿದ ದರ್ಭಾಶ್ಚ ತುಳಸೀರಪೆ ನರಂ ನಿವಾರಯಂತ್ಯೇತೆ ದುರ್ಗತಿಂ ಯಾಂತ ಮಾತುರಂ. 3 ತರಹದ ತಿಲೆಗಳು ಈಗ ತಾನೇ ಹೇಳಿದೆ. ದರ್ಭ, ತುಳಸಿ ಪತ್ರಗಳು ನರಕಕ್ಕೆ ಹೋಗ್ತಕ್ಕಂಥ ಜೀವಿಯನ್ನ ತಡೆದು ಸ್ವರ್ಗಕ್ಕೆ ಹೋಗುವಂತೆ ಈ ಕೈಮರ ಹಾಕಿರ್ತಾರಲ್ಲ, ರಸ್ತೆ ಎಲ್ಲೋಗುತ್ತೆ ಅಂದ್ರೆ ಇಂಥ ಊರಿಗೆ ಹೋಗುತ್ತೆ ಅಂತ. ಹಾಗೆ ತುಳಸಿ, ನಮ್ಮ ತಿಲ, ದರ್ಬೆ ಇದೆಯಲ್ಲ, ಅದೆಲ್ಲ ನರಕದ ಕಡೆಗೆ ತೋರಿಸ್ತೇನೆ, ಅದೆಲ್ಲ ಉತ್ತಮ ಲೋಕದ ಕಡೆಗೆ ತೋರಿಸ್ತಕ್ಕಂಥ ಮಾರ್ಗದ ಪ್ರವೃತ್ತಿ ಉಳ್ಳಂಥ ಚಿಹ್ನೆಗಳು ಎಂಬುದಾಗಿ ಈ ವಸ್ತುಗಳನ್ನ ತಿಳಿತಕ್ಕಂಥವನಾಗು. ಮಮ ಸ್ವೇದ ಸಮದ್ಭೂತ ಯತಸ್ಥೆ ಪಾವನಾಸ್ತಿಲಾ ಅಸುರಾ ದಾನಮ ದೈತ್ಯ ವಿದ್ರವಂತಿ ತಿಲೈಸ್ತತಃ. ಅದಕ್ಕೋಸ್ಕರನೇ ನಾವು ಶ್ರಾದ್ದ ಕಾಲದಲ್ಲಿ, ಅನೇಕ ಪವಿತ್ರ ಕಾಲಗಳಲ್ಲಿ ದರ್ಬೆಯನ್ನು ವಿಕೀರ್ಯ ಮಾಡಿಬಿಡ್ತೇವೆ. ಅನೇಕ ಕಡೆಗಳಿಗೆ ದರ್ಭವನ್ನು ಸಿಂಚನೆ ಮಾಡ್ತೇವೆ. ಎಲ್ಲಿವರೆಗೆ ಆ ದರ್ಬೆ, ಆ ಎಳ್ಳು ಬೀಳ್ತಕ್ಕಂಥದ್ದಾಗುತ್ತೋ ಅಲ್ಲಿವರೆಗೂ ಯಾವ ದೈತ್ಯ ದಾನವ ಯಕ್ಷ ರಾಕ್ಷಸ ಪಿಶಾಚಿಗಳ ದೃಷ್ಟಿಯೂ ಕೂಡ ಆ ಜಾಗದ ಮೇಲೆ ಬೀಳೋ ಹಾಗಿಲ್ಲ. ಈ ಒಂದು ಕ್ರಮದಿಂದಲೇ ಶ್ರಾದ್ದ ಕ್ರಮದಲ್ಲಾಗಲಿ, ವಿವಾಹದ ಕ್ರಮದಲ್ಲಾಗಲಿ, ಯಾಗಯಜ್ಞಾದಿಗಳ ಕಾಲದಲ್ಲಿ ಬಿಳಿ ಸಾಸುವೆ ಅಂತ ಕರೀತಾರೆ. ಅದರಲ್ಲಿ ಆವಾಹನೆ ಮಾಡಿ ಯಕ್ಷರಾಕ್ಷಸ ಪಿಶಾಚಿಯ ನಿವೃತ್ತಿಗೋಸ್ಕರ ಅದನ್ನು ಸಿಂಚನೆ ಎಂಬತಕ್ಕಂಥದ್ದು ಮಾಡ್ತೇವೆ. ಹಾಗೆ ಈ ಶವ ಇರೋ ಕಡೆ ಆ ತಿಲವನ್ನು ಹರಡಿಬಿಟ್ರೆ ಯಾವ ಯಕ್ಷರಾಕ್ಷಸರೂ ಕೂಡ ಅದರ ಮೇಲೆ ದೃಷ್ಟಿ ಎಂಬತಕ್ಕಂಥದ್ದು ಬಿಡುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ. ದರ್ಭಾಭಿಭೂತುರ್ಮೇತ್ರಾಕ್ಷ ಮಮ ರೋಮ ಸಮುದ್ಭವ ಅತಸ್ಪರ್ಶನಾದೇವ ಸ್ವರ್ಗಂ ಗಚ್ಚಂತಿ ಮಾನವಾ. ಹೇ ಗರುಡ, ಈ ದರ್ಬೆಯಲ್ಲಿ ನನ್ನ ವಿಭೂತಿ ರೂಪ ಎಂಬತಕ್ಕಂಥದ್ದಿದೆ. ಇದನ್ನು ಕೂಡ ಸೂಕ್ಷ್ಮವಾಗಿ ಮಾತಾಡಿದ್ರೆ 7 ಥರ ದರ್ಬೆ ಇದೆ. ಈಗ ಮಾತನಾಡುವುದು ಅನಾವಶ್ಯಕ. ದರ್ಬೆಯಲ್ಲಿ ಪುಲ್ಲಿಂಗ, ಸ್ತ್ರೀಲಿಂಗ, ನಪುಂಸಕಲಿಂಗ ಅಂತ 3 ವಿಧವಾದ ದರ್ಬೆ ಇದೆ. ಯಾವ್ಯಾವ ಕರ್ಮಗಳಿಗೆ ಪುಲ್ಲಿಂಗ, ಸ್ತ್ರೀಲಿಂಗ, ನಪುಂಸಕ ಲಿಂಗದ ದರ್ಬೆಗಳನ್ನು ಉಪಯೋಗಿಸಬೇಕು ನೋಡಿ, ಎಷ್ಟು ಕಷ್ಟ ಇದೆ. ಇಂಟೀರಿಯರ್ ಹೋಗ್ತಾ 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 ಒಳಸ್ಪರ್ಶವನ್ನು ಮಾಡ್ತಾ ಶಾಸ್ತ್ರಜ್ಞಾನ ಒಂದೊಂದು ವಸ್ತುವಿನಲ್ಲೇ ಇರ್ತಕ್ಕಂತಹ ಒಳಗಿರ್ತಕ್ಕಂಥ ಅಂತರ ಭೇದಗಳು, ಅಂತರ ತಾರತಮ್ಯಗಳು, ಅದರಲ್ಲಿರ್ತಕ್ಕಂಥ ಭಗವಂತನ ವಿಭೂತಿ ರೂಪಗಳು ಯಾವ ಕರ್ಮಕ್ಕೆ ಯಾವುದು ಎಂಬತಕ್ಕಂಥ ಸೂಕ್ಷ್ಮ ಕಾರ್ಯವನ್ನು ಜ್ಞಾನಿಗಳು ತಿಳ್ಕೊಂಡು ಮಾಡ್ತಾ ಇರ್ತಾರೆ ಎಂಬತಕ್ಕಂಥ ತತ್ವವನ್ನು ಇಲ್ಲಿ ತಿಳಿಸ್ತಕ್ಕಂಥವರಾಗಿದ್ದಾರೆ. ಕುಶಮೂಲೆ ಸ್ಥಿತೋ ಬ್ರಹ್ಮ ಕುಶಮಧ್ಯೆ ಜನಾರ್ದನ ಕುಶಾಗ್ರೇ ಶಂಕರೋ ದೇವ ತ್ರಯೋ ದೇವ ಕುಶೇ ಸ್ಥಿತ. ಬ್ರಹ್ಮ ವಿಷ್ಣು ಮಹೇಶ್ವರರ ಸನ್ನಿಧಾನಯುಕ್ತವಾಗಿರ್ತಕ್ಕಂಥ ಈ ಕುಶ ಇದು ದೈತ್ಯರಿಗಳಿಗೆ ಬ್ರಹ್ಮಾಸ್ತ್ರವಿದ್ದಂತೆ ಎಂದರು. ಏನು ತಿಳ್ಕೋಬೇಡಿ, ಬ್ರಹ್ಮಾಸ್ತ್ರ ಅಂದರೆ ದರ್ಬೆನೆ. ರಾಮದೇವರು ರಾಮಾಯಣದಲ್ಲಿ ಕುರಂಗಾಸುರನ ಮೇಲೆ ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡಿದರು. ಬ್ರಹ್ಮಾಸ್ತ್ರ ಅಂದರೆ ಏನೋ ಬಂಗಾರದ ತುಂಡು, ಕಬ್ಬಿಣದ ತುಂಡು ಅಂತ ತಿಳ್ಕೊಂಡ್ಬಿಡ್ಬೇಡಿ. ದರ್ಬೆಯನ್ನು ತಗೊಂಡ್ರು,
ಗಾಯತ್ರಿಯಿಂದ ಅಭಿಮಂತ್ರಣ ಮಾಡ್ದ, ಅದೇ ಬ್ರಹ್ಮಾಸ್ತ್ರ. ಅದನ್ನು ಕುರಂಗಾಸುರನ ಮೇಲೆ ಪ್ರಯೋಗ ಮಾಡ್ದ. ಯಾವ ಲೋಕಕ್ಕೆ ಹೋದರೂ ಕುರಂಗಾಸುರನ ರಕ್ಷಣೆ ಮಾಡೋರು ಯಾರೂ ಇಲ್ಲ. ಮತ್ತೆ ರಾಮದೇವ್ರ ಹತ್ರಕ್ಕೆ ಬಂದ. ಅಂದ್ರೇನು, ದರ್ಬೆ ಅನ್ನೋದು ಏನಿದೆ ಅದು ಅಸ್ತ್ರದ ರೂಪದಲ್ಲಿ ಪಾಪವನ್ನು ಸಂಹಾರ ಮಾಡಿ ಯಕ್ಷರಾಕ್ಷಸರ ದೃಷ್ಟಿ ನಮ್ಮ ಮೇಲೆ ಬೀಳದೇ ಇದ್ದಾಗೆ ಮಾಡುತ್ತೆ. ಅಂತ ಪವಿತ್ರವಾಗಿರ್ತಕ್ಕಂಥದ್ದು ದರ್ಬೆ. ಆದ್ದರಿಂದನೇ ದರ್ಬೆಯ ಸಂಬಂಧವಿಲ್ಲದ ಯಾವ ಮಂಗಳ ಕಾರ್ಯಗಳು, ಶುಭ ಕಾರ್ಯಗಳು, ಅಪರ ಕಾರ್ಯಗಳು ನಡೆಯೋದಿಲ್ಲ. ಯಾಗಯಜ್ಞ ಬೇಕು, ಪವಿತ್ರ ಸ್ಯಾತ್. ಆಚರಣೆ ಮಾಡಬೇಕು, ಪವಿತ್ರಿ ಸ್ಯಾತ್ ಅಲ್ವೇ. ವಿವಾಹವಾಗಬೇಕು, ಮುಂಜಿ ಬಂಧನವಾಗಬೇಕು, ದಾನ ಕೊಡಬೇಕು, ದಾನ ತಗೋಬೇಕು, ಎಲ್ಲದಕ್ಕೂ ಪವಿತ್ರ ಇರಲೇಬೇಕು. ಪವಿತ್ರದಲ್ಲಿ 5 ವಿಧ ಹೇಳ್ತಾ ಇದ್ದಾರೆ. ಒಂದು ದರ್ಬೆಯ ಪವಿತ್ರ ಪ್ರೇತ ಸಂಸ್ಕಾರಕ್ಕೆ ಮಾಡತಕ್ಕಂಥ 10 ದಿನ ಮಾತ್ರ ಉಪಯೋಗಿಸ್ತಕ್ಕಂಥದ್ದು. ಒಂದೇ ದರ್ಬೆಯಲ್ಲಿ ಪವಿತ್ರ ಕಟ್ತಾರೆ. ಆ ಪವಿತ್ರವನ್ನು ಹಾಕ್ಕೊಂಡು ಕರ್ಮವನ್ನು ಮಾಡಿ ಪ್ರೇತತ್ವವನ್ನು ನಿವೃತ್ತಿ ಮಾಡ್ತಕ್ಕಂಥವರಾಗಬೇಕು. ನಂಬರ್ 1. ನಂಬರ್ 2, ದೇವ ಪವಿತ್ರ ಅಂತ ಕರೀತಾರೆ. 2 ಎಳೆ ದರ್ಬೆಯ ಪವಿತ್ರವನ್ನು ಮಾಡಿಕೊಂಡ್ರೆ ಅದು ಪಿತೃದೇವತೆಗಳಿಗೂ ಬರ್ತದೆ, ದೇವತೆ ಋಷಿ ಮುನಿವರ್ಗದವರಿಗೂ ಬರ್ತದೆ. ಆದ್ದರಿಂದ ಅದು ಲೋಹದಲ್ಲಾಗಲಿ ಅಥವಾ ರಜತಲ್ಲಾಗಲಿ, ಸುವರ್ಣದಲ್ಲಾಗಲಿ, ತಾಮ್ರದಲ್ಲಾಗಲಿ, ತುಳಸಿಯ ಬೇರಿನಲ್ಲಾಗಲಿ, ತುಳಸಿಯ ಬೇರಿಗೆ ದರ್ಬೆಯನ್ನು ಸೇರಿಸಿ ಹೆಣೆದು ಪವಿತ್ರವನ್ನು ಮಾಡಿಟ್ಕೋತಾ ಇದ್ರು ಪ್ರಾಚೀನರು. ಅದು ಬಹಳ ಅನಂತವಾದ ಫಲವನ್ನು ಕೊಡ್ತಕ್ಕಂಥದ್ದಾಗತ್ತೆ ಅಂತ ನಮ್ಮ ತಂದೆ ಮಾಡಿ ಇಟ್ಕೊಂಡಿದ್ರು. ಅದನ್ನು ದೇವರ ಪೆಟ್ಟಿಗೆ ಒಳಗೆ ಇಡ್ತಾ ಇದ್ರು. ಅದನ್ನು ನೀರೊಳಗೆ ಹಾಕಿಬಿಟ್ರೆ ವಾರಕ್ಕೊಂದ್ಸರಿ ಗಟ್ಟಿ ಬಂದ್ಬಿಡ್ತದೆ, ಇಲ್ಲದೇ ಸ್ವಲ್ಪ ಒಣಗದಾಗಿರುತ್ತೆ. ತುಳಸಿ ಆಳವಾಗಿ ಬೇರು ಹೋಗಿರುತ್ತೆ. ಆ ಗಿಡ ಒಣಗದಾಗ ಬೇರನ್ನು ತೆಗೆದುಕೊಂಡು ಅದರ ಜೊತೆ ದರ್ಪೆಯನ್ನು ಸೇರಿಸಿ ನೀರಲ್ಲಿ ಚೆನ್ನಾಗಿ ನೆಲೆಸಿ ಪವಿತ್ರವನ್ನು ಕಟ್ಕೊಂಡ್ಬಿಡ್ತಾರೆ. ಆ ಪವಿತ್ರವನ್ನು ದೇವ್ರ ಪೆಟ್ಟಿಗೆಯಲ್ಲೇ ಇಟ್ಟಿರ್ತಾರೆ. ಹಾಗೆ 2 ದರ್ಬೆಯ ಪವಿತ್ರ ದೇವ ಪವಿತ್ರ, 3 ದರ್ಬೆಯ ಪವಿತ್ರ ಪೈತೃಕ ಪಿತೃದೇವತೆಗಳಿಗೆ ಬರತಕ್ಕಂಥದ್ದು, 5 ದರ್ಬೆ, 7 ದರ್ಬೆ, 9 ದರ್ಬೆ, 11 ದರ್ಬೆ, ಹೀಗೆ ಬೇರೆ ಬೇರೆ ಯಜ್ಞ ಆಗಾದಿಗಳಲ್ಲಿ ಉಪಯೋಗಿಸ್ತಕ್ಕಂಥ ಕೂರ್ಚಾದಿಗಳಿಗೆ ಅಥವಾ ಪವಿತ್ರಗಳಿಗೆ ಉಪಯೋಗಿಸ್ತಕ್ಕಂಥವರಾಗುತ್ತಾರೆ ಅಂತ ಸಾಂಗತ್ಯನೇ ಹೇಳ್ತಾ ಇದ್ದೇನೆ. ಅಥೋ ಕುಶವನ್ನಿ ಮಂತ್ರ ತುಳಸಿ ವಿಪ್ರದೇ ನಮಃ ನೈತೇ ನಿರ್ಮಲ್ಯತಾಮ್ಯಾಂತಿ ಕ್ರಿಯಮಾಣ ಪುನಃ ಪುನಃ. ಆದ್ದರಿಂದ ದರ್ಬೆ, ಅಗ್ನಿ, ಮಂತ್ರ, ತುಳಸಿ, ಬ್ರಾಹ್ಮಣ, ಆಕಳು ಇವೆಲ್ಲವನ್ನ ಮೇಲೆ ಮೇಲೆ ಗೃಹಸ್ಥಾಶ್ರಮಿ ಆಗಿರ್ತಕ್ಕಂಥವನು ಅದರೊಳಗೆ ಭಗವಂತನ ವಿಭೂತಿ ರೂಪವನ್ನು ಚಿಂತನೆ ಮಾಡ್ತಾ ಅವುಗಳ ಸಂಪರ್ಕವನ್ನು ಇಟ್ಕೊಂಡಿರಬೇಕು ಪ್ರತಿನಿತ್ಯದಲ್ಲಿ. ಅದಕ್ಕೋಸ್ಕರ ವಿಜಯರಾಯರು ಹೇಳ್ತಾರೆ, ಗೋವಿಪ್ರರುಗಳ ಸೇವೆ ಮಾಡು ಪ್ರತಿನಿತ್ಯ. ಸೂರ್ಯನ ಸಂಬಂಧ, ಜಲದ ಸಂಬಂಧ, ಗಾಯತ್ರಿಯ ಸಂಬಂಧ ನೋಡಿ ಎಷ್ಟು ಚೆನ್ನಾಗಿದೆ. ಜಲದಲ್ಲಿ ಪೂಜೆ, ಸೂರ್ಯಮಂಡಲದಲ್ಲಿ ಪೂಜೆ, ಬ್ರಾಹ್ಮಣರಲ್ಲಿ ಪೂಜೆ, ಅಗ್ನಿಯಲ್ಲಿ ಪೂಜೆ, ದರ್ಭಯುಕ್ತವಾದ ಪೂಜೆ, ಎಳ್ಳಿನಿಂದ ಪೂಜೆ. ಪ್ರತಿನಿತ್ಯದಲ್ಲಿ ದೇವ ಋಷಿ ಪಿತೃ ತರ್ಪಣದ ಮುಖಾಂತರವಾಗಿ ದೇವತೆಗಳು, ಋಷಿಗಳ, ಮುನಿಗಳ ಸಂಪರ್ಕ, ಪಿತೃದೇವತೆಗಳ ಸಂಪರ್ಕ, ಪಿತೃದೇವತೆಗಳ ಅಂತರ್ಯಾಮಿಯಾಗಿ ಭಗವದ್ ಉಪಾಸನೆ ಎಂಬತಕ್ಕಂಥದ್ದು ಮಾಡಬೇಕು. ಅದನ್ನು ತಿಳಿಸಕ್ಕೋಸ್ಕರನೇ ಈ 15 ದಿನಗಳ ಕಾಲ ಪಿತೃಂತರ್ಯಾಮಿ ಭಾರತೀಯ ರಮಣೋಕ್ಯ ಪ್ರಾಣಾಂತರ್ಗತ ಅಂತೇಳಿ 15 ದಿನವನ್ನು ಮೀಸಲಾಗಿ ಪಿತೃದೇವತೆಗಳಿಗೆ ಇಡ್ತಕ್ಕಂಥವನಾಗಿದ್ದ. ತಂದೆ ಇರೋರು ಶ್ರವಣ ಮಾಡಬೇಕು, ತಂದೆ ಇಲ್ಲದೇ ಇದ್ದವರು ಮಾಡಬೇಕು, ಅಂಥವ್ರು ಇಂಥವ್ರು ಅಂತಿಲ್ಲ. ಈ 15 ದಿವಸ ಪೈತೃಕವಾದ ಸಂಬಂಧವಾದ ಈ ಗರುಡು ಪುರಾಣವನ್ನು ಅವಶ್ಯಕವಾಗಿ ಶ್ರವಣ ಮಾಡಬೇಕು. ಎಷ್ಟು ಜನ್ಮದ ಪುಣ್ಯ ವಿಶೇಷದಿಂದ ಕಿವಿ ಮೇಲೆ ಬೀಳುತ್ತೋ ಗೊತ್ತಿಲ್ಲ. ಹೇಗೆ ಭಾಗವತಕ್ಕೆ ನಾವು ಲಕ್ಷಣವನ್ನು ಹೇಳ್ತೇವೆ, ಅರ್ಥೋಯಂ ಬ್ರಹ್ಮಸೂತ್ರಾಣ ಭಾರತಾರ್ಥ ವಿನಿರ್ಣಯ ಗಾಯತ್ರಿ ಭಾಷ್ಯರೂಪೋಸೋ ಸರ್ವ ವೇದಾರ್ಥ ಬ್ರಹ್ಮಿತಾಂ ಅಂತ. ಅದೇ ಅರ್ಥವನ್ನೇ ಗರುಡು ಪುರಾಣಕ್ಕೂ ಅಂತ್ಯದಲ್ಲಿ ಹೇಳಿದ್ದಾನೆ ನಮ್ಮ ಸ್ವಾಮಿ. ಭಾಗವತ ಬೇರೆ ಅಲ್ಲ, ಗರುಡು ಪುರಾಣ ಬೇರೆ ಅಲ್ಲ. ಭಾಗವತದಲ್ಲೂ ಅಪಿ ಸಪ್ತಚ ಓಂ ಎಂಬತಕ್ಕಂಥ ಸೂತ್ರದಲ್ಲಿ ಪ್ರತಿಪಾದಿಸಲ್ಪಟ್ಟ 21 ನರಕಗಳನ್ನು ಭಾಗವತದಲ್ಲಿ ವರ್ಣನೆ ಮಾಡತಕ್ಕಂಥವರಾಗಿದ್ದಾರೆ. ಭಾಗವತದಲ್ಲಿ ಉಪದೇಶ ಮಾಡಿರ್ತಕ್ಕಂಥ ಕಪಿಲ ಗೀತವೇ ಮೊದಲಾಗಿರ್ತಕ್ಕಂಥ ಅನೇಕ ಮಹೋನ್ನತವಾದ ತತ್ವೋಪದೇಶವನ್ನು ಗರುಡನನ್ನು ಕುರಿತು ಕೃಷ್ಣ ಪರಮಾತ್ಮ 16ನೇ ಅಧ್ಯಾಯದಲ್ಲಿ ಕೊನೆಯ ದಿವಸ ಈ ತತ್ವೋಪದೇಶವನ್ನು ಹೇಳ್ತೇನೆ. ಕಣ್ಣಿನಲ್ಲಿ ನೀರು ಹರಿತದೆ ಅಂತ ಗೀತಾ ಭಾಗವತಕ್ಕಿಂತ ಉತ್ತಮವಾದ ರೀತಿಯಲ್ಲಿ ಎಕ್ಸಾಂಪಲನ್ನು ಕೊಟ್ಟು, ಉದಾಹರಣೆಗಳನ್ನು ಕೊಟ್ಟು ಸ್ವಾಮಿ ಸಾಮಾನ್ಯರಿಗೂ ಅರ್ಥವಾಗುವಂಥ ರೀತಿಯಲ್ಲಿ ಸುಖಕರವಾದ ಬೋಧನೆಯನ್ನು ಗರುಡನಿಗೆ ಮಾಡ್ತಾರೆ. ಇಂಥ ಬೋಧನೆಯನ್ನು ಶ್ರವಣ ಮಾಡಿ ಆ ಜ್ಞಾನಯುಕ್ತವಾಗಿ ಹಿರಿಯರ ಕಾರ್ಯವನ್ನು ಮಾಡು, ನಿನಗೆ ಗಯಾಶ್ರಾದ್ದದ ಫಲವನ್ನು ಕೊಟ್ಟು ಉತ್ತಮವಾಗಿರ್ತಕ್ಕಂಥ ಲೋಕವನ್ನು ಕೊಡ್ತೇನೆ ಎಂಬುದಾಗಿ ಕೃಷ್ಣ ಪರಮಾತ್ಮ ಗರುಡನ ವ್ಯಾಜದಿಂದ ಸಮಸ್ತ ಜೀವರ ಭಕ್ತ ಸಮೂಹ ವರ್ಗಕ್ಕೆ ಉಪದೇಶ ಎಂಬತಕ್ಕಂಥದ್ದನ್ನು ಮಾಡ್ತಕ್ಕಂಥವನಾಗಿದ್ದಾನೆ ಅಂತ ಇದ್ದಾರೆ. ಸರ್ವತ್ರ ವಸುಧಾಪೂತ ಲೇಪೋ ಯತ್ರ ನ ವಿದ್ಯತೆ ಯತ್ರ ಲೇಪಕೃತಸ್ತತ್ರ ಪುನರ್ಲೇಪೇನ ಶುದ್ಧತಿ.
ಗೋಮಯ ಎಂಬತಕ್ಕಂಥದ್ದು ಮಂಡಲ ಅನ್ನೋದು ಮಾಡಲೇಬೇಕು. ಹೆಣವನ್ನು ಇಡಬೇಕಾದರೂ ಮಂಡಲ ಮಾಡಬೇಕು ಅಂತ ಹೇಳೋ ಅಭಿಪ್ರಾಯ ಏನು ಅಂದರೆ, ಯಾವಾಗಲೂ ಭೂಮಿ ಅಶುದ್ಧ, ಆದ್ದರಿಂದ ಸಂಧ್ಯಾವನೆಗೆ ಬರೀ ಭೂಮಿ ಮೇಲೆ ಕೂತ್ಕೋಬಾರದು, ಪೂಜೆಗೆ ಬರೀ ಭೂಮಿ ಮೇಲೆ ಕೂತ್ಕೋಬಾರದು. ಬೇಜಾರು ಮಾಡ್ಕೋಬೇಡಿ. ಗರುಡ ಪುರಾಣ ಒಂದೇ ತಗೊಂಡು ಗರುಡ ಪುರಾಣವನ್ನು ಪ್ರವಚನ ಮಾಡಿದ್ರೆ ಮೂರ್ಖಾಸನ ಬೆಲೆ ಇಲ್ಲ. ಹಿರಿಯರು ನೋಡಿ ಹೇಗೆ ತೋರಿಸ್ಕೊಟ್ಟಿದ್ದಾರೆ. ಗರುಡ ಪುರಾಣಕ್ಕೆ 3 ಅವಶ್ಯಕತೆ ಇದೆ. ಒಂದು ಧರ್ಮಶಾಸ್ತ್ರಗಳು ನೋಡಬೇಕು, ಒಂದು ಶ್ರುತಿಗಳನ್ನು ನೋಡಬೇಕು. ಆ ಧರ್ಮಶಾಸ್ತ್ರ ಪ್ರತಿಪಾದಿಸಲ್ಪಟ್ಟ ಶ್ರುತಿಗಳ ನಿರುಕ್ತಾದಿ ಕ್ರಮಗಳಿಂದ ಧರ್ಮಶಾಸ್ತ್ರಕ್ಕೆ ವ್ಯಾಖ್ಯಾನಗಳನ್ನು ಮಾಡ್ತಾರೆ. ಅಂಥದನ್ನೆಲ್ಲ ನೋಡ್ತಕ್ಕಂಥವರಾಗಬೇಕು. ಪುರಾಣಗಳ ಜ್ಞಾನ ಇರಬೇಕು. ಪುರಾಣೇಶು ಅರ್ಥವಾದತ್ವಂ ಯೋ ವದಂತಿ ನರಾಧಮಾಹ ತೈರಾರ್ಜಿತಾನಿ ಪುಣ್ಯಾನಿ ಕ್ಷಯಂ ಯಾಂತಿ ದ್ವಿಜೋತ್ತಮಾಹ. 7 ಜನ್ಮದ ಪುಣ್ಯ ಹೋಗ್ತದೆ ಪುರಾಣವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಶ್ರವಣ ಮಾಡದೆ ಹೋದರೆ. ಪುರಾಣದ ಅರ್ಥವಾದ ಅಂತ ಯಾರು ಹೇಳ್ತಾರೋ ಅಂಥವರು ನರಕಕ್ಕೆ ಹೋಗ್ತಾರೆ ಅಂತ ವೇದವ್ಯಾಸದೇವರು ಹೇಳಿದ್ದಾರೆ. ಯೋ ವಿದ್ಯಾಶ್ಚತುರೋ ವೇದಾನ್ ಸಾಂಗೋಪನಿಷದ್ವಿಜ ನಚೇತ್ ಪುರಾಣ ಸಂವಿದ್ಯ ನೈವ ಸಸ್ಯಾದ್ ವಿಚಕ್ಷಣ. 4 ವೇದಗಳು, ವೇದಾಂಗಗಳು, ಉಪನಿಷತ್ತುಗಳು ಎಲ್ಲ ಜ್ಞಾನವು ನಮಗಿದ್ದು ಪುರಾಣದ ಜ್ಞಾನ ಯಾರಿಗಿರಲ್ವೋ ಅವನಿಗೆ ಪರಿಪಕ್ವವಾದಂಥ ಜ್ಞಾನ ಶಾಸ್ತ್ರದ್ದು ಆಗಿಲ್ಲ ಅಂತ ತಿಳ್ಕೊಂತ ವೇದವ್ಯಾಸದೇವರು ಹೇಳ್ತಾರೆ. ಇತಿಹಾಸ ಪುರಾಣಾಭ್ಯಾಮ್ ವೇದಂ ಸಮುಪಭ್ರಮಯೇ. ವೇದಗಳನ್ನು ತಿಳಿದಿದ್ರು ಯಾರು ಪುರಾಣವನ್ನು ನೋಡೋದಿಲ್ಲ ಅವರಿಗೆ ವೇದಜ್ಞಾನ ಆಗೋದಿಲ್ಲ ಅಂದರು. ಇದನ್ನು ವಾದಿರಾಜ ಗುರು ಸಾರ್ವಭೌಮರು ಸ್ಫುಟವಾಗಿ ಒಂದು ದೇವರ ನಾಮದಲ್ಲಿ ನಿರೂಪಣೆ ಮಾಡ್ತಾರೆ. ಈ ಕಲಿಯುಗದಲ್ಲಿ ಬೇಕಾದ ಪುರಾಣ ಮೊದಲನೇ ನೋಡೀನಿ. ಲೋಕದಿವರಂ ವರಯ ಭದ್ರಂತೆ ಋತೆ ಕೈವಲ್ಯಮಾತ್ಮನ ಏಕೈವೇಶ್ವರ ತಸ್ಯ ಭಗವನ್ ವಿಷ್ಣುರವ್ಯಯ ಎಂಬ ಮೊದಲು ಶ್ರುತಿಗಳನ್ನು ನೋಡಬೇಕು. ಈ ಕಲಿಯುಗದಲ್ಲಿ ಬೇಕಾದ ಪುರಾಣ ಪಾಕು ವಿವೇಕದಿ ಮನದಿ ವಿಚಾರಿಸಿ ಸ್ವೀಕರಿಸು ವೈಷ್ಣವ ಮತವ ನಿರಾಕರಿಸನ್ಯಮತ. ನಾರಾಯಣನ ನೆನೆ ಹೇ ಮನುಜ ನಾರಾಯಣನ ನೆನೆ. ಈ ಪಂಕ್ತಿಯಲ್ಲಿ ಎಷ್ಟು ಸ್ವಚ್ಛವಾಗಿ ತಿಳಿಸ್ತಾ ಇದ್ದಾರೆ. ಪುರಾಣ ಬೇಕು, ಶ್ರುತಿ ಬೇಕು, ಶಾಸ್ತ್ರಗಳು ಬೇಕು, ನ್ಯಾಯ ಬೇಕು, ಎಲ್ಲವೂ ಬೇಕು. ಮತ್ತೆ ಇವುಗಳನ್ನು ಉತ್ಪನ್ನವಾದಂಥ ವಿವೇಕದಿಂದ ಇವುಗಳನ್ನು ನೋಡಬೇಕು. ಆ ವಿವೇಕವನ್ನು ತಂದುಕೊಡ್ತಕ್ಕಂಥವರು ಗುರುಗಳು. ಆದ್ದರಿಂದ ಗುರುವಿನ ಅವಶ್ಯಕತೆ ಇದೆ. ಪುಸ್ತಕೆ ಲಿಖಿತ ವಿದ್ಯಾ ಏನ ಸುಂದರಿ ಜಪ್ಯತೆ. ಪುಸ್ತಕದಿಂದಾನೇ ನಾನು ನೋಡ್ಕೋತೀನಿ ಅಂದರೆ ಏನೇನೂ ಗೊತ್ತಾಗಲ್ಲ. ಸಣ್ಣದೊಂದು ಉದಾಹರಣೆ ಕೊಡಲ. ವಾದಿರಾಜ ಗುರು ಸಾರ್ವಭೌಮರು ವೈಕುಂಠ ವರ್ಣನೆಯಲ್ಲಿ ಒಂದು ಪ್ರಯೋಗ ಮಾಡಿದ್ದಾರೆ. ಕೃತತ್ರೇತ ದ್ವಾಪರ ಯುಗದಲ್ಲಿ ಹರಿ ಆಳ್ವ ಕಾಲದಲ್ಲಿ ಈ ಸ್ಥಿತಿ ಇಲ್ಲ ಅಂತ ಒಂದು ಕನ್ನಡದಲ್ಲಿ ಪ್ರಯೋಗ ಮಾಡಿದ್ದಾರೆ. ವಿದುರರಿಲ್ಲ, ವಿಧವೆಯರಿಲ್ಲ, ಮದುವ್ಯಾಗದವರಿಲ್ಲ, ಪತಿಗಂಜದವರಿಲ್ಲ ಹರಿ ಆಳ್ವ ಕಾಲದಲ್ಲಿ. ಹರಿ ಆಳ್ವ ಕಾಲದಲ್ಲಿ, ಸ್ಥಿತಿಯ ಕಾಲದಲ್ಲಿ, ಕೃತತ್ರೇತ ದ್ವಾಪರದಲ್ಲಿ ಈ ಸ್ಥಿತಿ ಇದೆ ಎಂದರು. ಜಗತ್ತೊಂದು ಏನದು? ವಿದುರರಿಲ್ಲ, ವಿಧವೆಯರಿಲ್ಲ, ಮದುವ್ಯಾಗದವರಿಲ್ಲ, ಪತಿಗಂಜದವರಿಲ್ಲ. ವಿದುರರಿಲ್ಲ ಅಂದರೆ ಹೆಂಡತಿ ಸತ್ತಿರೋರಿಲ್ಲ ಅಂತ ಅರ್ಥ. ವಿಧವೆಯರಿಲ್ಲ ಅಂದರೆ ಗಂಡ ಸತ್ತಿರೋರಿಲ್ಲ ಅಂತ ಅರ್ಥ. ಮದುವ್ಯಾಗದವರಿಲ್ಲ ಅನ್ನೋದು ಯಾಕೆ ಹಾಕಿದ್ರು ಅಂದರೆ ಅರ್ಥ ಆಯ್ತೇನೋ, ಮದುವೆ ಆದರೆ ತಾನೇ ವಿಧುರಾವಸ್ಥೆ ವಿಧವಾವಸ್ಥೆ ಬರೋದು. ಅದಕ್ಕೆ ಮದುವೆ ಆಗದವರಿಲ್ಲ. ಆಚಾರ್ಯ ನಾವು ಮದುವೆನೇ ಮಾಡ್ಕೊಂಡಿಲ್ಲ, ನಾವು ವಿದುರರು ಅಲ್ಲ ವಿಧವೆಯರು ಅಲ್ಲ ಅಂದ್ರೆ ನಾಳೆ ಅದನ್ನು ವ್ಯಾವೃತ್ತಿ ಮಾಡೋದಕ್ಕೋಸ್ಕರ ಮದುವೆಯಾಗದವರಿಲ್ಲ ಅಂತ ಪದ ಪ್ರಯೋಗ ಮಾಡಿದರು. ಹೋಗಿ ಮದುವೆ ಆಗಿದೆ ಆಚಾರ್ಯ, ಗಂಡ ಹೆಂಡತಿಗೆ ಜಗಳ ಆಗ್ಬಿಟ್ಟು ಡಿವರ್ಸ್ ತೊಗೊಂಡಿದ್ದೀವಿ, ಯಾರ್ಯಾರೋ ಸಂಬಂಧ ಪುರಂದರ ಬಿಟ್ಲ, ಆದ್ದರಿಂದ ನಾನು ವಿದುರನೂ ಅಲ್ಲ ಅವಳು ವಿಧವೆಯೂ ಅಲ್ಲ, ನಮಗೂ ಅವ್ರಿಗೂ ಸಂಬಂಧ ಇಲ್ಲ ಅಂತ ನೀ ಡಿವರ್ಸ್ ತಗೋತೀಯೇನೋ ಅಂತ ಇಟ್ಕೊಂಡು ವಾದಿರಾಜರು ಪತಿಗಂಜದವರಿಲ್ಲ ಅಂದರು. ಅಲ್ಲಿಗೆ ಡಿವರ್ಸ್ ಇಲ್ಲ ಅಂತ ಅರ್ಥ. ಡಿವರ್ಸ್ ಇಲ್ಲ, ಮದುವೆ ಆಗದಿದ್ದವರಿಲ್ಲ, ಗಂಡು ಸತ್ತಿರೋರಿಲ್ಲ, ಹೆಂಡತಿ ಸತ್ತಿರೋರಿಲ್ಲ ಹರಿ ಆಳ್ವ ಕಾಲದಲ್ಲಿ. ಹೇಗೆ ಸಾಧ್ಯ? ಇಲ್ಲಾಚಾರ್ಯ ಗಂಡ ಹೋದರೆ ಸತಿ ಹೋಗೋದು ಅಂತಿತ್ತು, ಅದಕ್ಕೆ ಹೆಂಗಸರು ಹೊಟ್ಟೋಗ್ತಿದ್ರು, ಅದಕ್ಕೆ ವಿಧವೆಯರಿಲ್ಲ ಅಂತ ಹೇಳಿದ್ದಾರೆ ಅಂದರೆ ಸಂತೋಷ. ಹೆಂಡತಿ ಏನೋ ಗಂಡ ಹೋದರೂ ಹೋಗ್ತಿದ್ಲು, ರಾಜಾರಾಮ್ ಮೋಹನ್ ರಾಯರು ಅಂತಾರು ಇಂಥವ್ರು ಎಲ್ಲ ನಿಲ್ಲಿಸಿದ್ರು, ಸದ್ಯ ಸಂತೋಷ ಇರಲಿ, ಆ ಕಾಲಕ್ಕಿತ್ತು ಅಂತ ಇಟ್ಕೊಳ್ಳೋಣ. ಗಂಡ ಹೋದ ಹೆಂಡತಿ, ಹೆಂಡತಿ ಹೋದ್ಲು, ವಿಧವಾವಸ್ಥೆ ಇಲ್ಲ. ಹೆಂಡತಿ ಹೋಗಿ ಗಂಡ ಇದ್ದರೆ ಆ ಗಂಡನೂ ಹೆಂಡತಿ ಜೊತೆ ಹೊಟ್ಟೋಗ್ತಿದ್ನೆ ಇಲ್ವಲ್ಲ, ಆಗ ವಿಧವಾವಸ್ಥೆ ಬಂತಲ್ಲ. ಇಲ್ಲ ಆಚಾರ್ಯ 10 ದಿನದೊಳಗೆ ಮದುವೆ ಮಾಡ್ಕೊಂಡ್ಬಿಡ್ತಾ ಇದ್ರು, ಅದಕ್ಕೋಸ್ಕರ ಅಂದರೆ ಅಂತೂ 10 ದಿನವರೆಗೂ ವಿಧವಾವಸ್ಥೆ ಇತ್ತಲ್ಲ.
ಏನು ಹೆಂಡತಿ ಸತ್ತೆಟ್ಗೆ ಹೆಣ್ಣು ರೆಡಿ ಮಾಡಿ ನಿಂತ್ಕೊಂಡ್ಬಿಡ್ತಾ ಇದ್ದೀರಾ? ಏನಿಲ್ವಲ್ಲ, ಎಷ್ಟು ಕಷ್ಟ ಇದೆ. ನಮ್ಮ ವಿದುರರಿಲ್ಲ ವಿಧವೆಯರಿಲ್ಲ ಅನ್ನೋಕ್ಕೇನರ್ಥ? ಒಂದು ಕನ್ನಡದಲ್ಲಿ ಪ್ರಯೋಗ ಮಾಡಿರ್ತಕ್ಕಂಥ ವಾದಿರಾಜ ಗುರು ಸಾರ್ವಭೌಮರ ಮಾತಿಗೆ ಅರ್ಥ ಹೇಳಬೇಕು ಅಂದರೆ ಎಷ್ಟು ಕಷ್ಟ ಇದೆ ಎನ್ನಬೇಕಾದರೆ, ವೇದವ್ಯಾಸದೇವರ ಕುದುರವಾಗಿರ್ತಕ್ಕಂಥ ಶ್ರೀಮದಾಚಾರ್ಯ ಕೃತವಾಗಿರ್ತಕ್ಕಂಥ ಬ್ರಹ್ಮ ಮೀಮಾಂಸಾ ಶಾಸ್ತ್ರದ ಬಗ್ಗೆ ಸ್ವಯಂ ಅಭ್ಯಸೇತ ಅಂತ ನಾನೇ ನೋಡ್ಕೋತೀನಿ, ಯಾರದೇನೋ ಅಡಿ ಟಿಪ್ಪಣಿಗಳು ನೋಡ್ಕೋತೀನಿ ಅಂದರೆ 3 ಕಾಸಿನ ಪ್ರಯೋಜನ ಆಗಲ್ಲ. ಅದು ಪ್ರವೇಶ ಮಾಡಿದರೆ ಗೊತ್ತಾಗತ್ತೆ ಗುರುವಿನ ಅನುಗ್ರಹ, ಗುರುವಿನ ಸ್ಥಾನ ಎಷ್ಟು ಬೇಕು ಅಂತ. ಗುರುವಿನ ಅನುಗ್ರಹ ಇಲ್ಲದೇ ಇದ್ರೆ, ಇದೇ ಗರುಡ ಪುರಾಣದಲ್ಲಿ ಉಪದೇಶ ಮಾಡ್ತಾನೆ ಸ್ವಾಮ, ಮುಕ್ತಿದಾ ಗುರುವಾಗೇಕ ವಿದ್ಯಾ ಸರ್ವ ವಿಡಂಬಕ ಕಾಷ್ಟಭಾರ ಸಹಸ್ರೇಶು ಹಿ ಏಕಂ ಸಂಜೀವನಂ ಪರಂ ಅಂತ ಗರುಡನ ಕುರಿತು ಭಗವಂತ ಉಪದೇಶ ಮಾಡ್ತಾನೆ. ಹುಚ್ಚ, ಮುಕ್ತಿದ ಗುರುವಾಗೇಕ, ಗುರುವನಿಂದ ಉಪದಿಷ್ಟವಾಗಿರ್ತಕ್ಕಂಥ ಒಂದೇ ಒಂದು ವಿದ್ಯೆವಾದರೂ ಕೂಡ ಆ ವಿದ್ಯೆ ನಿನಗೆ ಪುನಃ ಪ್ರಾಣವನ್ನು ಕೊಡುತ್ತೆ. ಗುರುವಿನಿಂದ ಉಕ್ತವಲ್ಲದೇ ಇರತಕ್ಕಂಥ ವಿದ್ಯೆಗಳು 1000 ಸೆಲ್ಫ್ ಸ್ಟಡಿ ನೀವು ಮಾಡಿದರೂ ಕೂಡ ಅದು ನಿನ್ನ ಹಿಂದೆ ಬರೋದಿಲ್ಲ. ಅದಕ್ಕೆ ದೃಷ್ಟಾಂತ ಕೊಡ್ತಾನೆ. ಒಂದು ಲಾರಿ ಒಳಗೆ ಲೋಡೆಡ್ ಸೌದೆ ಬರ್ತಾ ಇದೆ, ಯಾವುದೋ ಒಂದು ಫಂಕ್ಷನ್ಗೋಸ್ಕರ. ಆ ಲೋಡೆಡ್ ಸೌದೆ ನಿನ್ನ ಪ್ರಾಣ ಉಳಿಸಲ್ಲ, ಬೇಕಾದ್ರೆ ಸುಟ್ಟರೆ ಉರಿ ಹಾಕೋಕ್ಕಾಗತ್ತೆ. ಆದರೆ ಆ ಲೋಡೆಡ್ಡಲ್ಲಿ, ಸೌದೆಯ ಲಾರಿಯ ಲೋಡೆಡ್ಡಲ್ಲಿ ಒಂದು ಸಂಜೀವಿನಿ ಕಡ್ಡಿ ಸೇರಿಕೊಂಡಿದೆ ಅಂದರೆ ಅದು ಎಷ್ಟು ಜನಕ್ಕೆ ಪ್ರಾಣ ಕೊಡುತ್ತೆ ಲೆಕ್ಕ ಹಾಕು ಅಂತಾರೆ. ಹಾಗೆ ಮುಕ್ತಿದ ಗುರುವಾಗ್ ಏಕ ವಿದ್ಯಾ ಸರ್ವ ವಿಡಂಬಕ ಕಾಷ್ಟಭಾರ ಸಹಸ್ರೇಶು ಹಿ ಏಕಂ ಸಂಜೀವನಂ ಪರಂ ಅಂತ ಉತ್ತರ ಕೊಟ್ಟಿದ್ದಾರೆ. ಆದ್ದರಿಂದನೇ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ. ಯಾಕೆ ಗುರುವಿನ ಅಧಿಷ್ಠಾನದಲ್ಲಿ ಇದ್ದು ನಮ್ಮ ಸ್ವಾಮಿ ಈ ಜ್ಞಾನವನ್ನು ಒಳಗೆ ಉಪದೇಶ ಕೊಡ್ತಾನೆ ಅಂದರೆ ಅದೊಂದು ರೂಪ.